सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡಿ ಅಲ್ಲಿ ಒಂದು ವ್ಯೂಢದ ರಚನೆ ಆಗಿರುತ್ತೆ. ಅದನ್ನು ಮಾಡಿರುವಂತಹದ್ದು ದೃಷ್ಟದ್ಯುಮ್ನ. ಸೊ ಪಾಂಡವರ ಸೈನ್ಯ ಮತ್ತು ತನ್ನ ಸೈನ್ಯವನ್ನು ಅವನು ಕಂಪೇರ್ ಮಾಡ್ಕೋತಾನೆ. ಆಗ ಅವನ ಮನಸ್ಸಿನಲ್ಲಿ ಪಾಂಡವರ ಸೇನೆಯೇ ಬಲಿಷ್ಠ ಅಂತ ಅವನಿಗೆ ಅನಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತಾನೆ. ಮನಸ್ಸಿನಲ್ಲಿ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಯುದ್ಧಭೂಮಿ ಅಂತಂದಾಗ ಅಲ್ಲಿ ಯಾರಿಗೇ ಆಗಲಿ ಟೆನ್ಷನ್ ಕ್ರಿಯೇಟ್ ಆಗುವಂತಹದ್ದು ಸಹಜ. ಅದೆಲ್ಲರ ಜೊತೆಗೆ ಅಷ್ಟೆಲ್ಲ ಟೆನ್ಷನ್ ಇದ್ರೂ ಒಂದು ಯುದ್ಧ ಭೂಮಿ ಅಂತಂದಾಗ ಒಬ್ಬ ಕ್ಷತ್ರಿಯನಲ್ಲಿ ಆತ್ಮವಿಶ್ವಾಸ ಈಸ್ ವೆರಿ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್, ದಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಗುಣ, ಒಬ್ಬ ಕ್ಷತ್ರಿಯನಿಗೆ ಏನಿರಬೇಕು ಅಂತಂದರೆ ತನ್ನ ಸೈನ್ಯದ ಮೇಲೆ ಅವನಿಗೆ ಬಹಳ ಹೆಚ್ಚು ನಂಬಿಕೆ ಇರಬೇಕು. ನನ್ನ ಸೈನ್ಯದಲ್ಲೂ ಕೂಡ ಹೋರಾಡುವಂತಹ ವೀರರು ಅನೇಕರಿದ್ದಾರೆ. ಸೊ ಎಲ್ಲರೂ ಸೇರಿ ನಾವು ಯುದ್ಧವನ್ನು ಮಾಡಬೇಕು. ಈ ಒಂದು ಮನೋಭಾವಕ್ಕೆ ಅವನು ತನ್ನನ್ನು ತಾನು ಸಿದ್ಧತೆ ಮಾಡ್ಕೋಬೇಕು. ಬಟ್ ಇಲ್ಲಿ ದುರ್ಯೋಧನ ಪಾಂಡವರ ಸೈನ್ಯವನ್ನು ನೋಡ್ತಾನೆ. ಅಲ್ಲಿ ದೃಷ್ಟದ್ಯುಮ್ನು, ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್ ಆಫ್ ದಿ ಪಾಂಡವ ಆರ್ಮಿ, ಮತ್ತು ಎಂಟೈರ್ ಪಾಂಡವ ಆರ್ಮಿಯನ್ನು ರಕ್ಷಿಸ್ತಾ ಇರುವಂತಹವನು ಭೀಮ. ಮತ್ತು ನಮ್ಮದು ಕೂಡ ಒಂದು ದೊಡ್ಡ ಸೇನೆ. ಇಲ್ಲಿ ಭೀಷ್ಮ ಪಿತಾಮಹ ಈಸ್ ದಿ ಕಮಾಂಡರ್ ಇನ್ ಚೀಫ್. ಇವೆಲ್ಲ ಅವನಿಗೆ ಗೊತ್ತಿರುತ್ತೆ. ಆದರೂ ಅಲ್ಲಿ ಒಂದು ರೀತಿಯ ಶಿಸ್ತು, ಪಾಂಡವರ ಸೇನೆಯಲ್ಲಿದ್ದಂತಹ ಒಂದು ಡಿಸಿಪ್ಲಿನ್, ಆ ಒಂದು ಶಿಸ್ತನ್ನು ನೋಡಿ ಅವನು ಸ್ವಲ್ಪ ಗೊಂದಲಕ್ಕೆ ಒಳಗಾಗಿ ದ್ರೋಣಾಚಾರ್ಯರ ಬಳಿ ಬಂದು ಅವರ ಜೊತೆ ಬಹಳ ದರ್ಪದಿಂದ ಮಾತನಾಡ್ತಾನೆ. ಮತ್ತು ದ್ರೋಣಾಚಾರ್ಯರನ್ನು ಒಂದು ಸಂದರ್ಭದಲ್ಲಿ ದ್ವಿಜೋತ್ತಮ ಅಂತ ಕರೀತಾನೆ. ಅದು ಬೇರೆ ಯಾವುದೇ ಒಂದು ಸಂದರ್ಭ ಆಗಿದ್ರೂ ಕೂಡ ಒಬ್ಬ ಕ್ಷತ್ರಿಯ ತನ್ನ ಗುರುವನ್ನು ದ್ವಿಜೋತ್ತಮ ಅಂತ ಕರೆದಿದ್ದಾನೆ ಅಂತಂದರೆ ಅಲ್ಲಿ ಅವನು ಬಹಳ ಭಕ್ತಿಯನ್ನು ತೋರಿಸ್ತಾ ಇದ್ದಾನೆ, ತನ್ನ ಗುರುವಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ. ಬಟ್ ಇಲ್ಲಿ ಸಂದರ್ಭ ಇಸ್ ಟೋಟಲಿ ಡಿಫರೆಂಟ್. ಮತ್ತು ದುರ್ಯೋಧನ ಮನಸ್ಸಿನಲ್ಲಿ ಇದ್ದಂತಹ ಭಾವನೆ ಈಸ್ ಆಲ್ಸೋ ಸ್ವಲ್ಪ ವಿಚಿತ್ರ.
ಗುರು ದ್ರೋಣಾಚಾರ್ಯ ಒಬ್ಬ ಬ್ರಾಹ್ಮಣ. ಸೊ ಅವನು ಬ್ರಾಹ್ಮಣನಾದುದರಿಂದ ದುರ್ಯೋಧನ ಏನಾರು ಅವನನ್ನು ದ್ವಿಜೋತ್ತಮ ಅಂತಂದರೆ ಬ್ರಾಹ್ಮಣ ಶ್ರೇಷ್ಠ ಅಂತ ಕರೆದಿದ್ದಾನ? ದ ವೆರಿ ಮೀನಿಂಗ್ ಆಫ್ ದ್ವಿಜೋತ್ತಮ ಅಂತಂದರೆ ದಟ್ ಈಸ್ ಬ್ರಾಹ್ಮಣ ಶ್ರೇಷ್ಠ ಅಥವಾ ಒಬ್ಬ ಶ್ರೇಷ್ಠವಾದ ಬ್ರಾಹ್ಮಣ, ಈ ಅರ್ಥವನ್ನು ಕೊಡುತ್ತೆ. ಸೊ ಇದು ಯುದ್ಧದ ಸಂದರ್ಭವಲ್ಲದೆ ಅರಮನೆಯಲ್ಲೋ ಗುರುಕುಲದಲ್ಲೋ ತನ್ನ ಗುರುವನ್ನು ದ್ವಿಜೋತ್ತಮ ಅಂತ ಯಾರೇ ಕರೀಲಿ ಆಗ ಗುರುವಿಗೆ ಬಹಳ ಹೆಮ್ಮೆ ಆಗುತ್ತೆ. ನನ್ನನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ದೇನೆ ಒಬ್ಬ ಶಿಷ್ಯ ಅಂತ ಹೇಳಿ ಗುರುವಿಗೂ ಕೂಡ ಬಹಳ ಹೆಮ್ಮೆ ಆಗುತ್ತೆ. ಬಟ್ ಹಿಯರ್ ದ ಸಿಚುಯೇಷನ್ ಈಸ್ ಟೋಟಲಿ ಡಿಫ್ರೆಂಟ್. ಇಟ್ ಈಸ್ ಎ ವಾರ್ ಫೀಲ್ಡ್. ಮತ್ತು ಈ ವಾರ್ ಫೀಲ್ಡಲ್ಲಿ ದ ಫೈಟ್ ಈಸ್ ಬಿಟ್ವೀನ್ ದಿ ಪಾಂಡವಾಸ್ ಅಂಡ್ ದಿ ಕೌರವಾಸ್. ಕೌರವರ ಸೇನೆಯಲ್ಲಿ ಕೌರವರ ಪರವಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ದ್ರೋಣಾಚಾರ್ಯ, ದೋ ಹಿ ಈಸ್ ಎ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯನಿಗೆ ಯುದ್ಧ ಅನ್ನುವಂತಹದ್ದು ಧರ್ಮ ನಿಜ, ಆದರೆ ಬ್ರಾಹ್ಮಣ ಯುದ್ಧ ಮಾಡೋ ಹಾಗಿಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿ, ದ್ರೋಣಾಚಾರ್ಯನಲ್ಲಿ ಆ ಒಂದು ಶೌರ್ಯ ಇತ್ತು, ಆ ಒಂದು ಯುದ್ಧ ಕಲೆಯಲ್ಲಿ ಅವನು ಪಳಗಿದ್ದ. ಸೊ ಅನೇಕ ಮರ್ಮಗಳನ್ನು ಸೂಕ್ಷ್ಮಗಳನ್ನು ಅವೆಲ್ಲವನ್ನು ತಿಳ್ಕೊಂಡಿದ್ದಂತಹ ಒಬ್ಬ ಧೀರವಂತ ಶೌರ್ಯವಂತ ಅವನು. ಹಿ ಈಸ್ ವೆರಿ ಕರೇಜಿಯಸ್, ಇಟ್ಸ್ ಆಲ್ ಟ್ರೂ. ಸೊ ಅವನು ಬ್ರಾಹ್ಮಣನೇ ಆಗಿದ್ದರೂ ಕೂಡ ನಾನು ನಿನ್ನ ಪರವಾಗಿ ನಿಂತು ಯುದ್ಧವನ್ನು ಮಾಡ್ತೀನಿ ಅಂತ ಹೇಳಿ ಕೌರವರ ಸೇನೆಯಲ್ಲಿ ತನ್ನನ್ನು ಗುರುತಿಸ್ಕೊಂಡಿದ್ದಾನೆ. ಸೊ ಒಬ್ಬ ಬ್ರಾಹ್ಮಣ ಕೂಡ ತನ್ನ ಪರವಾಗಿ ಯುದ್ಧವನ್ನು ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತಂದಾಗ ದಟ್ ಶುಡ್ ಬಿ ರೆಕಗ್ನೈಸ್ಡ್ ಆ್ಯಕ್ಚುಲಿ. ಬಟ್ ದುರ್ಯೋಧನ ಅವನ ಯೋಚನೆನೇ ಬೇರೆ ರೀತಿ. ಅವನು ಹೇಳ್ತಾನೆ, ವ್ಯೂಢವನ್ನು ಪಾಂಡವರ ಸೇನೆಯಲ್ಲಿ ರಚನೆ ಮಾಡಿರುವಂತಹದ್ದು ದ್ರುಪದ ಪುತ್ರ. ಹಿ ಈಸ್ ಕಾಲ್ಡ್ ದೃಷ್ಟದ್ಯುಮ್ನು ಅಂಡ್ ಹಿ ಈಸ್ ಧೀಮತ ಅಂತ ಕರೆದೇನು ಅವನು ಬಹಳ ಬುದ್ಧಿವಂತ. ಅವನು ಹಿ ಈಸ್ ವೆರಿ ವೈಸ್ ಅಂಡ್ ಹಿ ಈಸ್ ವೆರಿ ಬ್ರೇವ್. ಆಶ್ಚರ್ಯ ಏನು ಅಂತಂದರೆ ಅವನು ಕೂಡ ಒಂದು ಕಾಲದಲ್ಲಿ ನಿನಗೆ ಶಿಷ್ಯನಾಗಿದ್ದ. ಅದರಂತೆ ಅರ್ಜುನ, ಹಿ ಈಸ್ ಆಲ್ಸೋ ಯುವರ್ ಶಿಷ್ಯ. ಜೊತೆಗೆ ಅರ್ಜುನ ಅಂತಂದಾಗ ನಿನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಇದೆ. ಸೊ ಒಂದು ಯುದ್ಧದಲ್ಲಿ ಒಬ್ಬ ಕ್ಷತ್ರಿಯನ ಎದೆಗಾರಿಕೆ ಹೆಂಗೆ ಒಬ್ಬ ಬ್ರಾಹ್ಮಣನಿಗೆ ಅಷ್ಟು ಗಟ್ಟಿಯಾದ ಹೃದಯ ಇರೋದಿಲ್ಲ. ಯಾಕೆ ಅಂತಂದರೆ ಒಬ್ಬ ಕ್ಷತ್ರಿಯನಿಗಿಲ್ಲಿ ರಜೋಗುಣ ಇರುತ್ತೆ. ಆ ಒಂದು ವೀರಾವೇಶ, ಆ ಯುದ್ಧ ಮಾಡುವಂತಹದ್ದು ನನ್ನ ಧರ್ಮ, ಇವೆಲ್ಲ ಅವನಿಗೆ ಗೊತ್ತಿರುತ್ತೆ. ಆದರೆ ಬ್ರಾಹ್ಮಣ ಅಂತಂದಾಗ ಅವನಲ್ಲಿ ಸತ್ವಗುಣ ಇರುತ್ತೆ. ಸತ್ವಗುಣದ ಪ್ರಭಾವ ಏನು ಅಂತಂದರೆ ಮನಸ್ಸಿನಲ್ಲಿ ಒಂದು ರೀತಿಯ ಅನುಕಂಪ, ಕಾರುಣ್ಯ ಅವೆಲ್ಲ ತುಂಬಿರುತ್ತೆ. ಇದೆಲ್ಲದರ ಜೊತೆಗೆ ದ್ರೋಣಾಚಾರ್ಯ ಈಸ್ ಎ ಟೀಚರ್ ಫಾರ್ ಬೋತ್ ದ್ರುಪದ ಪುತ್ರ ಅಂಡ್ ಆಲ್ಸೋ ಫಾರ್ ಅರ್ಜುನ. ಸೊ ಈ ಸಂದರ್ಭವನ್ನು ತಿಳ್ಕೊಂಡು ದುರ್ಯೋಧನ ಬಹಳ ವ್ಯಂಗ್ಯವಾಗಿ ದ್ರೋಣಾಚಾರ್ಯರನ್ನು ದ್ವಿಜೋತ್ತಮ ಅಂತ ಹೇಳ್ತಾ ಇದ್ದಾನೆ. ನೀನೊಬ್ಬ ಬ್ರಾಹ್ಮಣ, ನೀನು ಯುದ್ಧ ಮಾಡಬೇಕು ಅಂತ ಇಲ್ಲಿಗೆ ಬಂದಿದೆಯಾ, ಆದರೆ ಒಬ್ಬ ಕ್ಷತ್ರಿಯನಂತೆ ಯುದ್ಧ ಮಾಡುವಂತಹ ಎದೆಗಾರಿಕೆ ನಿನ್ನಲ್ಲಿಲ್ಲ. ಯಾಕೆ ಅಂತಂದರೆ ನಿನ್ನ ಎದುರಾಗಿ ನಿಂತು ಯುದ್ಧ ಮಾಡ್ತಾ ಇರುವಂತಹವರು ದೃಷ್ಟದ್ಯುಮ್ನ ಆ್ಯಂಡ್ ನಿನ್ನ ಪ್ರಿಯ ಶಿಷ್ಯ ಅರ್ಜುನ. ಸೊ ಬೇಸಿಕಲಿ ನೀನು ಬ್ರಾಹ್ಮಣನಾಗಿರೋದ್ರಿಂದ ನಿನ್ನಲ್ಲಿ ಅನುಕಂಪ, ಕಾರುಣ್ಯ ಇವೆಲ್ಲ ನಿನ್ನ ಹೃದಯದಲ್ಲಿರುತ್ತೆ. ನೀನು ಅವ್ರುಗಳನ್ನ ನೋಡ್ತೀಯ. ಅವ್ರನ್ನ ನೋಡಿದ ತಕ್ಷಣ ನಿನ್ನ ಮನಸ್ಸು ಮತ್ತು ಬುದ್ಧಿಯಲ್ಲಿ ಉಂಟಾಗುವಂತಹದ್ದೇನು ಅಂತಂದರೆ ಬೋತ್ ಆಫ್ ದೆಮ್ ಆರ್ ಮೈ ಸ್ಟೂಡೆಂಟ್ಸ್. ಅವ್ರನ್ನ ನೀನು ಶತ್ರುವಿನಂತೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ರೀತಿ ಏನಾದ್ರು ನೀನು ಅವ್ರುಗಳನ್ನ ನನ್ನ ಶಿಷ್ಯರು ಅಂತ ಕನ್ಸಿಡರ್ ಮಾಡಿ ಯುದ್ಧವನ್ನು ಬಿಟ್ಕೊಟ್ಬಿಡ್ಬೇಡಪ್ಪ. ವೀರಾವೇಶದಿಂದ ನೀನು ಯುದ್ಧ ಮಾಡು. ಯುದ್ಧಕ್ಕೆ ನೀನು ಬಂದಾಗ ಆ ನಿನ್ನ ಬ್ರಾಹ್ಮಣತ್ವವನ್ನು ಪಕ್ಕಕ್ಕಿಡು. ಸೊ ಈ ರೀತಿಯಲ್ಲಿ ಬಹಳ ವ್ಯಂಗ್ಯವಾಗಿ ದುರ್ಯೋಧನನನ್ನು ದ್ವಿಜೋತ್ತಮ ಅಂತ ಕರೆದಿದ್ದಾನೆ. ಸೊ ಮನಸ್ಸಿನಲ್ಲಿ
Because of the atanka, Duryodhana, he spoke and he called his guru as Dvijottama. And at the same time, ನಾನು ಸ್ವಲ್ಪ ವ್ಯಂಗ್ಯವಾಗಿಯೇ ಗುರುವಿನ ಜೊತೆ ನಾನು ಮಾತನಾಡಿದ್ದೀನಿ ಅನ್ನುವಂತಹದ್ದು ದುರ್ಯೋಧನನ ಗಮನಕ್ಕೂ ಕೂಡ ಬರುತ್ತೆ. ಆಗ ಮತ್ತೆ ದುರ್ಯೋಧನನಲ್ಲಿ ಒಂದು ಸ್ವಲ್ಪ ಚೇತರಿಕೆ ಉಂಟಾಗೋ ಹಾಗೆ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಕಟುವಾಗಿ ನಾನು ಅವ್ರನ್ನ ಟೀಕಿಸಿದ್ದೀನಿ. ಮತ್ತು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದರೂ ಕೂಡ ಒಂದು ಮಾತನ್ನು ಅವ್ರು ಆಡಿಲ್ಲ. ಇಲ್ಲಿಯವರೆಗೆ ಮೌನವನ್ನು ಕಂಟಿನ್ಯೂ ಮಾಡಿದ್ದಾರೆ, ಅವರು ಮೌನವನ್ನು ಮುಂದುವರಿಸಿದ್ದಾರೆ. ಸೊ ಇಟ್ ಈಸ್ ನಾಟ್ ಗುಡ್. ಸೊ ಅವರಲ್ಲಿ ಒಂದು ಸ್ವಲ್ಪ ಉತ್ಸಾಹ ಬರಬೇಕು. ಇದು ಯುದ್ಧ ಭೂಮಿ, ಇಲ್ಲಿ ಯುದ್ಧ ಮಾಡಬೇಕು. ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭವಾಗುತ್ತೆ. ಇನ್ನೂ ಅವರು ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ಬೇರೆಯ ಭಾವನೆಯನ್ನು ಏನಾದರೂ ಇಟ್ಕೊಂಡು ನಾನು ವ್ಯಂಗ್ಯವಾಗಿ ಮಾತನಾಡಿದ್ದೀನಿ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಯುದ್ಧ ಮುಂದುವರಿಯೋದು ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಅವರಲ್ಲೂ ಕೂಡ ಸ್ವಲ್ಪ ಚೇತರಿಕೆ ಬರಬೇಕು. ಇಲ್ಲಿವರೆಗೆ ನಾನು ಪಾಂಡವರ ಸೈನ್ಯದಲ್ಲಿ ಯಾವ ಯಾವ ಮಹಾರಥಿಗಳಿದ್ದಾರೆ ಅಂತ ಹೇಳಿ ಅವರೆಲ್ಲರನ್ನ ನಾನು ಪರಿಚಯ ಮಾಡಿಕೊಟ್ಟೆ. ಈಗ ಅದೇ ರೀತಿ ನಮ್ಮ ಸೈನ್ಯ, ನಮ್ಮ ಕೌರವರ ಸೇನೆಯಲ್ಲೂ ಕೂಡ ಮಹಾನ್ ಘಟಾನ್ಘಟಿಗಳಿದ್ದಾರೆ, ಮಹಾರಥಿಗಳು ಇಲ್ಲೂ ಇದ್ದಾರೆ. ಸೊ ಅವರೆಲ್ಲರನ್ನ ನಾನು ಮತ್ತೆ ಅವರೆಲ್ಲರ ಹೆಸರು ಹೇಳ್ತೀನಿ, ಅವರೆಲ್ಲರನ್ನ ನಿನಗೆ ಪರಿಚಯ ಮಾಡ್ತೀನಿ, ಯಾರ್ಯಾರು ಇಲ್ಲಿ ಬಂದು ಸೇರಿದ್ದಾರೆ ಅನ್ನುವಂತಹದ್ದು ನಿನಗೆ ತಿಳಿಸ್ತೀನಿ. ಸೊ ಇಲ್ಲಿ ಉದ್ದೇಶ ಏನು ಅಂತಂದರೆ, ಸ್ವಲ್ಪ ವ್ಯಂಗ್ಯವಾಗಿ ನಾನು ಗುರುವಿನೊಂದಿಗೆ ಬಿಹೇವ್ ಮಾಡಿದ್ದೀನಿ. ನೌ ಐ ಹ್ಯಾವ್ ಟು ಪ್ಲೀಸ್ ಹಿಮ್. ಸೊ ಟು ಪ್ಲೀಸ್ ದಿ ದ್ರೋಣಾಚಾರ್ಯ, ಹಿ ಸೇಸ್, ನಮ್ಮ ಕೌರವರ ಸೇನೆಯಲ್ಲೂ ಕೂಡ ಬಹಳ ಪ್ರಮುಖರಾದ ಶೂರಾದಿಶೂರ ವೀರರು ಮಹಾರಥಿಗಳು ಇದ್ದಾರೆ. ಅವರೆಲ್ಲರ ಹೆಸರನ್ನ ಹೇಳ್ತೀನಿ, ಅವರೆಲ್ಲರ ಪರಿಚಯವನ್ನು ನಾನು ಮಾಡ್ತೀನಿ ಅಂತ ಹೇಳಿ he continues. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತತೈವ ಚ. ಸೊ ಗುರು ದ್ರೋಣರಿಗೆ ಹೇಳ್ತಾನೆ, ನನ್ನ ಸೈನ್ಯದಲ್ಲಿರುವಂತಹ ಮಹಾರಥಿಗಳ ಹೆಸರುಗಳನ್ನು ಕೂಡ ನಾನು ಹೇಳ್ತೀನಿ, ಕೇಳಿಸ್ಕೋ. ಹೀಗೆ ಹೇಳಿ ಗುರುವಿಗೆ ಖುಷಿಯಾಗಬೇಕು ಅಂತ ಹೇಳಿ ತನ್ನ ಸೈನ್ಯದಲ್ಲಿರುವಂತಹ ಮಹಾರಥಿಗಳನ್ನು ಪರಿಚಯ ಮಾಡ್ತೀನಿ ಅಂತಂದಾಗ ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಡುವಂತಹದ್ದು ಭವಾನ್. ಸೊ ಇಲ್ಲಿ ಭವಾನ್ ಅಂತ ಕರೆದಿರುವಂತಹದ್ದು ಗುರು ದ್ರೋಣಾಚಾರ್ಯರನ್ನು ಕುರಿತು. ಅಂತಂದರೆ ನನ್ನ ಸೈನ್ಯದಲ್ಲಿ ಯಾವೆಲ್ಲ ಮಹಾರಥಿಗಳಿದ್ದಾರೆ ಅಂತಂದರೆ ಅವರಲ್ಲಿ ಮೊಟ್ಟ ಮೊದಲಿಗರೆ ನೀವು, ಈ ರೀತಿ ಅವರಿಗೆ ಸಂತೋಷವನ್ನು ಕೊಡಬೇಕು ಅಂತ ಹೇಳಿ ಇವನು ಮೊಟ್ಟ ಮೊದಲಿಗೆ ಆ ಮಹಾರಥಿಗಳ ಪರಿಚಯ ಅಂತ ಹೇಳಿದಾಗ ಅವರನ್ನು ಗಮನದಲ್ಲಿಟ್ಕೊಂಡು ಭವಾನ್ ಅಂತ ಕರೆದಿದ್ದಾನೆ. ಆ್ಯಕ್ಚುಲಾಗಿ there is no doubt that Dronacharya is a great warrior. Of course he is a Brahmana. ಬ್ರಾಹ್ಮಣ ಅನ್ನುವ ಅದೊಂದನ್ನು ಹೊರತುಪಡಿಸಿದ್ರೆ ಶೌರ್ಯದಲ್ಲಾಗಲಿ, ವೀರ್ಯದಲ್ಲಾಗಲಿ, ಯುದ್ಧ ಮಾಡುವ ಕಲೆಯಲ್ಲಾಗಲಿ ದ್ರೋಣಾಚಾರ್ಯ ಈಸ್ ಗ್ರೇಟ್. ಹಿ ಈಸ್ ಎ ಗ್ರೇಟ್ ವಾರಿಯರ್. ಸೊ ಹೀಗೆ ಪ್ರಾರಂಭದಲ್ಲಿಯೇ ದ್ರೋಣಾಚಾರ್ಯರ ಹೆಸರನ್ನು ಹೇಳಿರುವ ಹಿಂದೆ ಕೂಡ ದೆರ್ ಈಸ್ ಎ ಉದ್ದೇಶ. ಯುದ್ಧ ಭೂಮಿಗೆ ಬಂದು ಅಲ್ಲಿ ಸೈನ್ಯವನ್ನು ನೋಡಿ, ಅದರಲ್ಲೂ ಪಾಂಡವರ ಸೈನ್ಯದಲ್ಲಿ ದೃಷ್ಟದ್ಯುಮ್ನು, ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್. ಅವನ ಮುಂದಾಳತ್ವದಲ್ಲಿ ಪಾಂಡವರ ಸೇನೆ ಯುದ್ಧಕ್ಕೆ ರೆಡಿಯಾಗಿದೆ. ಸೊ ಪ್ರಾರಂಭದಲ್ಲಿಯೇ ದೃಷ್ಟದ್ಯುಮ್ನ ಒಂದು ಒಳ್ಳೆಯ ವ್ಯೂಹವನ್ನು ರಚನೆ ಮಾಡಿದ್ದಾನೆ ಮತ್ತು ಎಲ್ಲ ಮಹಾರಥಿಗಳನ್ನು ಒಳ್ಳೊಳ್ಳೆ ಪಾಯಿಂಟ್ಸ್ ಅಂತಂದರೆ ಯಾರ್ಯಾರು ಎಲ್ಲೆಲ್ಲಿ ಯಾವ ಸ್ಥಾನದಲ್ಲಿ ಯಾವ ಜಾಗದಲ್ಲಿ ನಿಂತ್ಕೋಬೇಕು ಆ ರೀತಿ ಅವರೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗಿ ಸಿದ್ಧವಾಗಿ ನಿಂತಿದ್ದಾರೆ. ಆ ಒಂದು ಡಿಸಿಪ್ಲಿನು, ಅಲ್ಲಿ ರಚನೆಯಾದಂತಹ ವ್ಯೂಹ ಮತ್ತು ದೃಷ್ಟದ್ಯುಮ್ನು ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್. ಅದರ ಜೊತೆಗೆ ಎಲ್ಲ ಪಾಂಡವರು ಕೂಡ ಅವರೆಲ್ಲ ಬಹಳ ಗ್ರೇಟ್ ವಾರಿಯರ್ಸ್. ಸೊ ಅವರೆಲ್ಲ ನಿಂತಿರೋದನ್ನು ನೋಡಿ ದುರ್ಯೋಧನನಿಗೆ ಹೆದರಿಕೆ ಆಗಿರೋದರಲ್ಲಿ ಸಂಶಯ ಇಲ್ಲ. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಉಳಿದಂತೆ
ಸೈನ್ಯದ ಸಂಖ್ಯೆಯನ್ನು ಪರಿಗಣಿಸಿದರೆ ಕೌರವರ ಸೈನ್ಯ 11 ಅಕ್ಷೋಹಿಣಿ ಸೈನ್ಯದಿಂದ ಇದೆ. ಬಟ್ ಪಾಂಡವರ ಸೈನ್ಯ ಕೇವಲ 7 ಅಕ್ಷೋಹಿಣಿ ಸೈನ್ಯ. ಒಟ್ಟು ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಭಾಗವಹಿಸ್ತಾ ಇದೆ. ಸೊ ಈ ಒಂದು ಸಂಖ್ಯೆಯನ್ನು ಗಮನದಲ್ಲಿಟ್ಕೊಂಡ್ರೂ ಕೂಡ ಕೌರವರ ಸೈನ್ಯ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಆದರೆ ದುರ್ಯೋಧನನ ಕಣ್ಣಿಗೆ ಪಾಂಡವರಲ್ಲಿದ್ದಂತಹ ಶಿಸ್ತು ಇದು ದುರ್ಯೋಧನನ ಮನದಲ್ಲಿ ಭಯವನ್ನು ಉಂಟು ಮಾಡಿದೆ. ಸೊ ಯಾವಾಗ ಇದನ್ನು ನೋಡ್ತಾನೆ ಆ ಕ್ಷಣದಲ್ಲಿ ಅವನೇನು ಮಾಡ್ತಾನೆ, ಗುರು ದ್ರೋಣರನ್ನು ಕಂಡು ಅವರೊಂದಿಗೆ ಬಹಳ ದುರಂಗಹಾರದಿಂದ ಮಾತನಾಡ್ತಾನೆ. ಬಟ್ ಬೈ ನೇಚರ್ ದುರ್ಯೋಧನ ಈಸ್ ಎ ವೆರಿ ಬ್ಯಾಡ್ ಪರ್ಸನ್. ಅವನು ತನ್ನ ಕೆಟ್ಟ ಕಾರ್ಯಗಳಿಂದ ಪರ್ಸನಲ್ಲಿ ಸಾಕಷ್ಟು ಹೊಡೆತ ತಿಂದಿರ್ತಾನೆ. ಬೇಡದ ಕೆಲಸಗಳನ್ನು ಮಾಡಿ ಅನೇಕ ರೀತಿಯ ತೊಂದರೆಗಳನ್ನೆಲ್ಲವನ್ನು ಅನುಭವಿಸಿರ್ತಾನೆ. ಇಷ್ಟಾದರೂ ಕೂಡ ಅವನ ಅಹಂಕಾರಕ್ಕೆ ಏನು ಕಡಿಮೆ ಇಲ್ಲ. ನಾನೊಬ್ಬನೇ ಸಾಕು ಹೋಗಿ ಯುದ್ಧವನ್ನು ಗೆದ್ದು ಬರ್ತೀನಿ ಅಂತ ಹೇಳಿ ಪಾಂಡವರನ್ನು ಬಿಟ್ಟು ಹೋದಾಗಲೆಲ್ಲ ಅವನು ಸೋತಿದ್ದಾನೆ. ಇಂತಹ ಅನೇಕ ಉದಾಹರಣೆಗಳಿದೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಅವನು ಅನುಭವಿಸಿದರೂ ಕೂಡ ಅವನ ಅಹಂಕಾರಕ್ಕೇನು ಸ್ವಲ್ಪವೂ ಗರ್ವ ಅವನಲ್ಲಿ ಕಡಿಮೆ ಆಗಿಲ್ಲ. ಸೊ ಈಗಲೂ ಕೂಡ ಅವನು ದುರ್ಯೋಧನ ಇಲ್ಲಿ ಈ ಯುದ್ಧ ಭೂಮಿಯಲ್ಲಿ ನಾನೊಬ್ಬ ಸರ್ವಾಧಿಕಾರಿ ಅನ್ನುವಂತಹ ಗರ್ವವನ್ನು ಬಹಳ ಸೊಕ್ಕಿನಿಂದ ಪ್ರದರ್ಶನ ಮಾಡ್ತಾ ಇದ್ದಾನೆ. ಅದೇ ಭಾವವನ್ನು ಇಟ್ಕೊಂಡು ತಾನೊಬ್ಬ ರಾಜ, ಕ್ಷತ್ರಿಯ, ಸರ್ವಾಧಿಕಾರಿ, ಸೊ ನನ್ನನ್ನು ಬಿಟ್ಟರೆ ಬೇರೆಯವರಿಲ್ಲ, ಈ ಒಂದು ಗರ್ವ, ಈ ಒಂದು ಮನೋಭಾವದಿಂದ ದ್ರೋಣಾಚಾರ್ಯರ ಬಳಿ ಬಂದು ಅವ್ರ ಜೊತೆ ಮಾತನಾಡ್ತಾನೆ. ಅವರೊಂದಿಗೆ ಮಾತನಾಡೋದಕ್ಕೆ ಬಂದಾಗ ಕೂಡ ದ್ರೋಣಾಚಾರ್ಯ ಈಸ್ ಎ ಗುರು. ಸೊ ದ್ರೋಣಾಚಾರ್ಯ ಗುರು ಅಂತಂದಾಗ ದುರ್ಯೋಧನ ಈಸ್ ಎ ಶಿಷ್ಯ. ಸೊ ಒಬ್ಬ ಶಿಷ್ಯ ಗುರುವಿನೊಂದಿಗೆ ಹೇಗೆ ಮಾತನಾಡಬೇಕು, ಯಾವ ರೀತಿಯಲ್ಲಿ ಅವರಿಗೆ ಗೌರವವನ್ನು ಕೊಡಬೇಕು, ಆ ರೀತಿ ಅವನು ಅಲ್ಲಿ ಬಂದಿಲ್ಲ. ಆಚಾರ್ಯ ಮುಪಸಂಗಮ್ಯ, ಆಚಾರ್ಯರ ಬಳಿಗೆ ಅವನು ಹೆಂಗೆ ಬಂದಿದ್ದಾನೆ ಅಂತಂದರೆ ರಾಜ, ತಾನೊಬ್ಬ ರಾಜ, ಈ ಒಂದು ಮನೋಭಾವದೊಂದಿಗೆ ಬಂದು ಅಲ್ಲಿ ರಾಜ ವಚನಮಬ್ರವೀತ್ ಅವನು ಮಾತನಾಡ್ತಾ ಇದ್ದಾನೆ. ಸೊ ನಾನೊಬ್ಬ ಶಿಷ್ಯ ಅನ್ನುವಂತಹದ್ದನ್ನು ಮರೆತು ನಾನೊಬ್ಬ ರಾಜ ಅನ್ನುವ ದರ್ಪದಿಂದ ಗುರು ದ್ರೋಣರನ್ನು ದ್ವಿಜೋತ್ತಮ ಅಂತ ಕರೆದಿದ್ದಾನೆ. ಸೊ ನೇರವಾದ ಅರ್ಥ ಈಸ್ ಬ್ರಾಹ್ಮಣ ಶ್ರೇಷ್ಠ. ಬಟ್ ಇಲ್ಲಿ ವ್ಯಂಗ್ಯ ಯಾವ ಥರ ಇದೆ ಅಂತಂದರೆ ನೇರವಾಗಿ ಅವ್ರನ್ನ ಯು ಆರ್ ನಾಟ್ ಎ ಕ್ಷತ್ರಿಯ ಅಂತ ಹೇಳ್ತಾ ಇರೋದು. ಯಾಕಂದರೆ ಯುದ್ಧ ಭೂಮಿಯಲ್ಲಿ ಗುರುವನ್ನು ದ್ವಿಜೋತ್ತಮ ಅಂತ ಕರೆದಿದ್ದಾನೆ ಅಂತಂದರೆ ನೀನೊಬ್ಬ ಬ್ರಾಹ್ಮಣ, ಯು ಆರ್ ನಾಟ್ ಎ ಕ್ಷತ್ರಿಯ. ಸೊ ಒಬ್ಬ ಕ್ಷತ್ರಿಯ ಯುದ್ಧದಲ್ಲಿ ಫೈಟ್ ಮಾಡ್ತಾನೆ, ನಾಟ್ ಎ ಬ್ರಾಹ್ಮಣ. ಬಟ್ ಆದರೂ ಕೂಡ ನೀನು ಇಲ್ಲಿ ಬಂದಿದೆಯಾ ಯುದ್ಧಕ್ಕೆ, ಸೊ ನೀನು ಒಬ್ಬ ಬ್ರಾಹ್ಮಣನಾಗಿ ಯುದ್ಧ ಮಾಡ್ತೀನಿ ಅಂತ ಬಂದಿದೆಯಲ್ಲ. ಬಟ್ ನೀನು ಯುದ್ಧ ಮಾಡಬೇಕಾದ್ರೆ ನಿನ್ನಲ್ಲಿ ಆ ಒಬ್ಬ ಕ್ಷತ್ರಿಯನಲ್ಲಿ ಇರಬೇಕಾದಂತಹ ಲಕ್ಷಣಗಳನ್ನು ನೀನು ಹೊಂದು. ನೀನೊಬ್ಬ ಬ್ರಾಹ್ಮಣ ಅಂತ ಹೇಳಿ ನಿನ್ನ ಸಹಜವಾದ ಆ ಬ್ರಾಹ್ಮಣ ತತ್ವವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅರ್ಜುನ ಮತ್ತು ದ್ರುಪದನ ಮಗ ದೃಷ್ಟದ್ಯುಮ್ನ ಅವರಿಬ್ಬರು ನಿನ್ನ ಶಿಷ್ಯರು. ಸೊ ಅವರಿಬ್ಬರು ನನ್ನ ಶಿಷ್ಯರು ಅಂತ ಹೇಳಿ ಅವರ ಮೇಲೆ ಅನುಕಂಪ, ಕರುಣೆ ಇವುಗಳನ್ನು ತೋರಿಸಿದ್ರೆ ನೀನು ಯುದ್ಧ ಮಾಡೋಕ್ಕಾಗೋದಿಲ್ಲ. ಸೊ ಅವನ ಮಾತಿನ ಅರ್ಥ ಈ ರೀತಿಯಲ್ಲಿತ್ತು. ಆದ್ದರಿಂದ ಯು ಆರ್ ನಾಟ್ ಎ ಕ್ಷತ್ರಿಯ. ನೀನೊಬ್ಬ ಶ್ರೇಷ್ಠ ಬಿಲ್ಲುಗಾರ ಇರಬಹುದು, ನೀನೊಬ್ಬ ಮಹಾರಥಿ, ನೋ ಡೌಟ್ ಅಬೌಟ್ ಇಟ್. ಬಟ್ ಆದರೆ ನೀನೊಬ್ಬ ಬ್ರಾಹ್ಮಣನಾಗಿರೋದ್ರಿಂದ ನಿನ್ನ ವೆರಿ ಸ್ವಭಾವ ಈಸ್ ಕರುಣೆ ಅಂಡ್ ಅನುಕಂಪ. ಆದ್ದರಿಂದ ಪಾಂಡವರು ಆ್ಯಕ್ಚುಲಿ ನಿನ್ನ ಶತ್ರುಗಳು. ಈ ಸಂದರ್ಭದಲ್ಲಿ ಪಾಂಡವರು ನಿನ್ನ ಶಿಷ್ಯರಾಗಿರಬಹುದು, ಅದರಂತೆ ದೃಷ್ಟದ್ಯುಮ್ನ ಕೂಡ ನಿನ್ನ ಶಿಷ್ಯ. ಆದರೆ ಇದೊಂದು ಗುರುಕುಲ ಅಲ್ಲ, ಇಟ್ ಈಸ್ ಎ ವಾರ್ ಫೀಲ್ಡ್, ಇಟ್ಸ್ ಎ ಬ್ಯಾಟಲ್ ಫೀಲ್ಡ್. ಇಲ್ಲಿ ನೀನು ಅವ್ರನ್ನ
ಶಿಷ್ಯರು ಅನ್ನೋ ರೀತಿಯಲ್ಲಿ ನೋಡಬೇಡ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಯು ಆರ್ ನಾಟ್ ಎ ಕ್ಷತ್ರಿಯ. ನೀನು ಕ್ಷತ್ರಿಯನಲ್ಲದ ಕಾರಣದಿಂದ ಒಂದು ವೇಳೆ ಅವರೊಂದಿಗೆ ಪೂರ್ಣ ಪ್ರಮಾಣದಿಂದ ಯುದ್ಧ ಮಾಡೋದಿಲ್ಲ ಅಂತ ಬಹಳ ತಿರಸ್ಕಾರ ಭಾವವನ್ನು ಹೊಂದಿ ಗುರು ದ್ರೋಣರನ್ನು ದ್ವಿಜೋತ್ತಮ ಅಂತ ಕರೆದಿದ್ದಾನೆ. ಸೊ ಈ ರೀತಿ ಅನೇಕ ತನ್ನಲ್ಲಿರುವಂತಹ ಹೆದರಿಕೆಗಳನ್ನು ಕಾರಣವಾಗಿಟ್ಕೊಂಡು ಬೇಡದ ಮಾತುಗಳನ್ನ ಇಲ್ಲಿ ಯುದ್ಧ ಭೂಮಿನಲ್ಲೇ ಮಾತನಾಡ್ತಾ ಇದ್ದಾನೆ ದುರ್ಯೋಧನ. ಇನ್ ಸ್ಪೈಟ್ ಆಫ್ ದಟ್ ದ್ರೋಣಾಚಾರ್ಯರು ಬಹಳ ಮೌನದಿಂದನೇ ಇರ್ತಾರೆ. ಸೊ ಈಗ ಅವನಿಗೆ ಹೆದರಿಕೆ ಆಗಿದೆ, ನಾನು ತುಂಬ ವ್ಯಂಗ್ಯವಾಗಿ ಮಾತನಾಡಿದ್ದೀನಿ, ಅವ್ರ ಜೊತೆ ಸರಿಯಾಗಿ ನಾನು ಬಿಹೇವ್ ಮಾಡಿಲ್ಲ, ಮತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುದ್ಧ ಪ್ರಾರಂಭ ಆಗಬಹುದು. ಸೊ ಈಗ ಅವರ ಮೌನಕ್ಕೆ ಒಂದು ತೆರೆ ಎಳಿಬೇಕು, ಹಾಗೂ ಅವರಲ್ಲಿ ಒಂದು ಉತ್ಸಾಹ ತುಂಬಬೇಕು ಅಂತ ಹೇಳಿ, ನನ್ನ ಸೈನ್ಯದಲ್ಲಿರುವಂತಹ ಮಹಾರಥಿಗಳ ಪರಿಚಯವನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿ ಪ್ರಾರಂಭದಲ್ಲಿ ಭವಾನ್ ಅಂತ ಹೇಳಿ ಗುರು ದ್ರೋಣಾಚಾರ್ಯರ ಹೆಸರನ್ನು ತಗೊಂಡಿದ್ದಾನೆ. ಮತ್ತು ನನ್ನ ಸೈನ್ಯದಲ್ಲಿ ಮೊಟ್ಟ ಮೊದಲಿಗ ಗ್ರೇಟ್ ವಾರಿಯರ್ ಅಂತಂದರೆ ನೀವು. ಅದರಂತೆ ಭೀಷ್ಮ ಪಿತಾಮಹ ಈಸ್ ಆಲ್ಸೋ ದೇರ್. ಸೊ ಭೀಷ್ಮ ಪಿತಾಮಹ ಅಂತಂದರೆ ನೋ ಡೌಟ್ ಈಸ್ ಎ ಗ್ರೇಟ್ ವಾರಿಯರ್. ಅಷ್ಟು ಸುಲಭವಾಗಿ ಭೀಷ್ಮನನ್ನು ಯಾರು ಕೂಡ ಸೋಲ್ಸಕ್ಕಾಗದೇ ಇಲ್ಲ. ಭೀಷ್ಮನನ್ನು ಗೆಲ್ಲೋದು ಅಂತಂದರೆ ಹುಡುಗಾಟನ. ಸೊ ಅಂತಹ ಭೀಷ್ಮ ವೀರ ಕಲಿ ಈಸ್ ವಿತ್ ಅಸ್. ಆ್ಯಂಡ್ ನಿಮಗೆ ಗೊತ್ತಿದೆ, ಕರ್ಣ ಮಹಾನ್ ಬಿಲ್ಲುಗಾರ, ಹೀ ಈಸ್ ಆಲ್ಸೋ ವಿತ್ ಅಸ್. ಅರ್ಜುನನಿಗೆ ಸರಿಸಮಾನವಾಗಿ ಹೋರಾಡಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ಕರ್ಣ. ಸೊ ಅಂತಹ ಕರ್ಣ ಅವನು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾನೆ. ಮತ್ತು ಕೃಪಾಚಾರ್ಯ ಹೀ ಈಸ್ ಆಲ್ಸೋ ವಿತ್ ಅಸ್. ಸೊ ಸಮಿತಿಂಜಯ. ಸೊ ಇಲ್ಲಿ ಯಾರ್ಯಾರ ಹೆಸರುಗಳನ್ನು ಹೇಳಿ ಇವರೆಲ್ಲ ಮಹಾರಥಿಗಳು ಅಂತ ಅವನು ಪರಿಚಯ ಮಾಡಿದ್ದಾನೆ, ಅವರೆಲ್ಲರೂ ಸಮಿತಿಂಜಯ ಅಂತಂದರೆ, ಸಮಿತಿಂಜಯ ಅಂತಂದರೆ ಇಂತಹ ಮಹಾರಥಿಗಳು ನನ್ನ ಸೈನ್ಯದಲ್ಲಿದ್ದಾರೆ ಅಂತಂದರೆ ಅಷ್ಟು ಸಾಕು. ವಿಕ್ಟ್ರಿ ಈಸ್ ಫಾರ್ ಅಸ್ ಅಂತಂದರೆ ಇಲ್ಲಿ ಯಾರ್ಯಾರ ಹೆಸರು ಹೇಳಿದ್ದೀನಿ ಅವರೆಲ್ಲ ಯುದ್ಧವನ್ನು ಬಹಳ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾರೆ. ಸೊ ಯುದ್ಧವನ್ನು ಹೇಗೆ ಗೆಲ್ಲಬೇಕು ಅನ್ನುವಂತಹ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಿದೆ. ಸೊ ಯುದ್ಧದಲ್ಲಿ ಅವರು ನಿಪುಣರಾಗಿದ್ದಾರೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಸಮಿತಿಂಜಯ. ಸೊ ಡೆಫಿನೆಟ್ಲಿ ನಮಗೆ ವಿಕ್ಟ್ರಿ ಈಸ್ ಫಾರ್ ಅಸ್. ಸೊ ಇವರೆಲ್ಲ ಇದ್ದಾರೆ ಅಂತಂದರೆ ನಮಗೆ ಸೋಲು ಅನ್ನುವಂತಹದ್ದಿಲ್ಲ. ದಿಸ್ ಈಸ್ ದಿ ಮೀನಿಂಗ್ ಆಫ್ ಸಮಿತಿಂಜಯ. ಆ್ಯಂಡ್ ಅಷ್ಟು ಮಾತ್ರ ಅಲ್ಲ, ಅಶ್ವತ್ಥಾಮ ಈಸ್ ವಿತ್ ಅಸ್. ಅಶ್ವತ್ಥಾಮ ಬೇರೆ ಯಾರೂ ಅಲ್ಲ, ಹೀ ಈಸ್ ಸನ್ ಆಫ್ ದ್ರೋಣಾಚಾರ್ಯ. ಅವನು ನಿಮ್ಮ ಮಗನೇ ಆಗಿದ್ದಾನೆ. ಹೀ ಈಸ್ ಎ ಗ್ರೇಟ್ ವಾರಿಯರ್. ಆ್ಯಂಡ್ ವಿಕರ್ಣ ಈಸ್ ವಿತ್ ಅಸ್. ವಿಕರ್ಣ ಈಸ್ ಆಲ್ಸೋ ಎ ಗ್ರೇಟ್ ವಾರಿಯರ್. ಜೊತೆಗೆ ಸೌಮದತ್ತಿ, ಸನ್ ಆಫ್ ಸೋಮದತ್ತ, ಒನ್ ಆಫ್ ದಿ ವಂಡರ್ಫುಲ್ ವಾರಿಯರ್, ಅವನು ಕೂಡ ಇದ್ದಾನೆ. ಸೊ ಹೀಗೆ ಇವರೆಲ್ಲರ ಹೆಸರುಗಳನ್ನು ದ್ರೋಣಾಚಾರ್ಯರು ಅವರೇನಿಲ್ಲಿ ಯಾರ್ಯಾರಿದ್ದಾರಪ್ಪ ನಿನ್ನ ಕಡೆ ಇಷ್ಟೊಂದು ಹೆದರ್ಕೋತಾ ಇದೆಯಲ್ಲ ಅಂತ ಏನು ಕೇಳಲಿಲ್ಲ ಅವರು ದ್ರೋಣಾಚಾರ್ಯರು. ನೀನು ಬರೀ ಪಾಂಡವರ ಸೇನೆಯನ್ನು ನೋಡ್ಬಿಟ್ಟು ಅಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅಂತ ಅವರೆಲ್ಲರ ಹೆಸರುಗಳನ್ನ ಹೇಳಿ ಅವ್ರನ್ನೆಲ್ಲ ಹೊಗಳ್ತಾ ಇದೆಯಲ್ಲ, ನಿನ್ನ ಸೇನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಾ ಏನಾರು ನೀನು ಕೇಳಲಿಲ್ಲ. ಬಟ್ ಅವನೇ ಹೇಳ್ಕೊತಾ ಇದ್ದಾನೆ. ಸೊ ಇವೆಲ್ಲವನ್ನ ಗುರು ದ್ರೋಣಾಚಾರ್ಯರು ಕೇಳದೆ ಹೋದರೂ ಕೂಡ ಕೇವಲ ತನ್ನಲ್ಲಿ ಇರುವಂತಹ ಹೆದರಿಕೆಯನ್ನು ಅವನು ಕಳ್ಕೋಬೇಕು. ಸೊ ತನ್ನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಆ ಒಂದು ಗೊಂದಲ, ಮನಸ್ಸಿನಲ್ಲಿರುವಂತಹ ಗೊಂದಲದ ವಾತಾವರಣವನ್ನು ತಿಳಿ ಮಾಡಬೇಕು ಅಂತ ಹೇಳಿ ಅವನಿಗವನೇ ಸಮಾಧಾನ ಮಾಡ್ಕೋತಾ ಇರೋದು. ಸೊ ಈ ರೀತಿ ಇಷ್ಟೆಲ್ಲ ಹೇಳಿ ಈ ಥರ ಎಲ್ಲ ಮಾತನಾಡಿದ್ರು ಕೂಡ ದ್ರೋಣಾಚಾರ್ಯ ಬಹಳ ಮೌನವಾಗಿ ಅಲ್ಲಿ ಇದ್ದಾರೆ. ಸೊ
ಇಷ್ಟು ಹೇಳಿದ್ಮೇಲೆ ಅವರು ಮೌನವಾಗಿದ್ದಾರಲ್ಲ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾನೆ. ಸೊ ಇಷ್ಟಾದರೂ ಕೂಡ ದುರ್ಯೋಧನನ ಅಹಂಕಾರ ಕಡಿಮೆ ಆಗಿಲ್ಲ. ಪ್ರತಿ ಬಾರಿಯೂ ಪ್ರತಿ ಅವಕಾಶದಲ್ಲೂ ಕೂಡ ನನ್ನ ಪ್ರತಿಷ್ಠೆನೇ ಹೆಚ್ಚು ಅನ್ನುವಂತಹದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ದುರ್ಯೋಧನ. ಅಂಡ್ ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ಸೊ ನಾನು ನನ್ನದು ಗರ್ವ ಅಹಂಕಾರ ಇವೆಲ್ಲವನ್ನು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮತ್ತೆ ಅದೇ ರೀತಿಯಲ್ಲಿ ಅವನು ಮುಂದುವರಿತಾ ಇದ್ದಾನೆ. ಅಂಡ್ ಈಗ ಹೇಳ್ತಾನೆ ಅವನು ತಿರ್ಗಾ, ಅನ್ಯೇ ಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಸೊ ತನ್ನಲ್ಲಿರುವಂತಹ ಮಹಾರಥಿಗಳನ್ನು ಯುದ್ಧ ವಿಶಾರದ ಅಂತ ಕರೆದಿದ್ದಾನೆ. ಅಂಡ್ ದುರ್ಯೋಧನ ಮತ್ತೆ ಹಿ ಕಂಟಿನ್ಯೂಸ್ ಅದೇ ವರ್ಷೆಯನ್ನು ಮುಂದುವರಿಸ್ತಾ ಇದ್ದಾನೆ. ಈಗ ಹೇಳಿದವರು ಅಷ್ಟು ಮಾತ್ರ ಮಹಾರಥಿಗಳು ಅಂತ ಅಲ್ಲ ಗುರು ದ್ರೋಣಾಚಾರ್ಯ, ನಮ್ಮ ಬಳಿ ಅಂತಹ ಅನೇಕರುಗಳು ಇಲ್ಲಿ ಬಂದು ಸೇರಿದ್ದಾರೆ. ಅವರೆಲ್ಲ ದೇ ಆರ್ ಆಲ್ ಆಫ್ ದೆಮ್ ಆರ್ ವೆರಿ ಬ್ರೇವ್, ವೆರಿ ಬೋಲ್ಡ್, ದೇ ಆರ್ ಆಲ್ ವೆರಿ ಗ್ರೇಟ್ ಫೈಟರ್ಸ್. ಅವರೆಲ್ಲ ನನ್ನ ಪರವಾಗಿಯೇ ನಿಂತು ಯುದ್ಧ ಮಾಡೋದಕ್ಕೆ ಇಲ್ಲಿಗೆ ಬಂದು ಸೇರಿದ್ದಾರೆ. ಜೊತೆಗೆ ನಿನಗೆ ಗೊತ್ತಾ, ದೇ ಆರ್ ತ್ಯಕ್ತ ಜೀವಿತಾ ಅಂತ ಕರೀತಾನೆ ಅವ್ರನ್ನೆಲ್ಲ. ಬಂದು ಸೇರಿದಾರಲ್ಲ ಇಲ್ಲಿ ಆ ಮಹಾರಥಿಗಳು, ಅವರೆಲ್ಲ ನನಗಾಗಿ ತಮ್ಮ ಜೀವದ ಆಸೆಯನ್ನು ಬಿಟ್ಟು ಇಲ್ಲಿ ಹೋರಾಡೋದಕ್ಕೆ ಬಂದಿದ್ದಾರೆ. ಸೊ ಇಲ್ಲೂ ಕೂಡ ಅವನೇನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಒಂದು ಯುದ್ಧದಲ್ಲಿ ನನಗೋಸ್ಕರ ನನಗಾಗಿ ಅವರು ತಮ್ಮ ಪ್ರಾಣ ಬಲಿ ಕೊಡಲು ಅವರೆಲ್ಲ ಸಿದ್ಧರಾಗಿ ಬಂದಿದ್ದಾರೆ. ಸೊ ಯುದ್ಧ ನಾವೇ ಗೆಲ್ತೀವಿ, ಬಟ್ ಆ ಯುದ್ಧ ಪ್ರಾರಂಭ ಆದಮೇಲೆ ಇಲ್ಲಿ ಯಾರು ಉಳ್ಕೋತಾರೆ ಯಾರು ಮರಣ ಹೊಂದುತ್ತಾರೆ ಅದು ಗೊತ್ತಿಲ್ಲ. ಬಟ್ ದೇ ಆರ್ ಪ್ರಿಪೇರ್ಡ್. ಯಾಕೆ ಅಂತಂದರೆ ನನಗೋಸ್ಕರವಾಗಿ ಅವರು ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ. ಇಲ್ಲೂ ಕೂಡ ನನಗಾಗಿ ಎನ್ನುವಂತಹದ್ದು ಅವನ ದರ್ಪವನ್ನು ಅಂತಂದರೆ ನಾನೊಬ್ಬ ಮಹಾಶ್ರೇಷ್ಠ. ಸೊ ಒಬ್ಬ ಶ್ರೇಷ್ಠ ಮನುಷ್ಯನಿಗೆ ಅವನನ್ನು ಗೆಲ್ಲಿಸಬೇಕು, ಅವನನ್ನು ಉಳಿಸ್ಬೇಕು ಅಂತ ಹೇಳಿ ದೇಶದ ಅನೇಕ ಬೇರೆ ಬೇರೆ ಭಾಗಗಳಿಂದ ಇವರೆಲ್ಲ ತಮ್ಮ ಜೀವದ ಆಸೆಯನ್ನು ಬಿಟ್ಟು ತ್ಯಕ್ತ ಜೀವಿತ ಆ ಪ್ರಾಣದ ಹಂಗನ್ನು ತೊರೆದು ನನಗಾಗಿ ಯುದ್ಧ ಮಾಡೋದಕ್ಕೆ ಇವರೆಲ್ಲ ರೆಡಿ ಇದ್ದಾರೆ, ಸಿದ್ಧರಾಗಿದ್ದಾರೆ. ಸೊ ಇಲ್ಲಿ ತಮ್ಮೆಲ್ಲರ ಪ್ರಾಣವನ್ನು ನನಗಾಗಿ. ಸೊ ದಟ್ ಶೋಸ್ ಹೌ ಅಹಂಕಾರಿ ದಿಸ್ ದುರ್ಯೋಧನ ಈಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನನಗಾಗಿ ಅಂತ ಹೇಳ್ತಾ ಇರುವಂತಹದ್ದು ನಾನೊಬ್ಬ ಶ್ರೇಷ್ಠ ಅನ್ನೋದನ್ನು ಅವನು ಮತ್ತೆ ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆ ಗರ್ವ ಅನ್ನೋದು ಅವನಲ್ಲಿ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಸೊ ಇದೆಲ್ಲ ಏನು ಅಂತಂದರೆ ದುರ್ಯೋಧನ ಹಿ ಈಸ್ ಆಲ್ಮೋಸ್ಟ್ ಬಿಹೇವಿಂಗ್ ಈವನ್ ಇನ್ ದಿ ವಾರ್ ಫೀಲ್ಡ್ ಎ ಸರ್ವಾಧಿಕಾರಿ. ಸೊ ಎಲ್ಲರ ಮೇಲೆ ದರ್ಪವನ್ನು ತೋರಿಸಿ ನಿಮ್ಮೆಲ್ಲರಿಗಿಂತ ನಾನು ಹೆಚ್ಚು, ಸೊ ನನ್ನ ಪ್ರಾಣವನ್ನು ಉಳಿಸ್ಬೇಕು, ಸೊ ನನಗಾಗಿ ಪ್ರಾಣ ಕೊಡೋದಕ್ಕೆ ಅವರೆಲ್ಲ ಬಂದಿದ್ದಾರೆ. ಸೊ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಬಟ್ ಇಲ್ಲಿ ಆ್ಯಕ್ಚುಲಾಗಿ ದೇಶದ ಅನೇಕ ಬೇರೆ ಬೇರೆ ಭಾಗಗಳಿಂದ ಅನೇಕ ವೀರರು ಬಂದು ಕೌರವರ ಪರವಾಗಿ ನಿಂತು ಯುದ್ಧ ಮಾಡೋದಕ್ಕೆ ಬಂದಿದ್ದಾರೆ ಎನ್ನುವಂತಹದ್ದು ನಾಟ್ ಬಿಕಾಸ್ ದುರ್ಯೋಧನನ ಪ್ರಾಣ, ಅವನ ಮೇಲಿನ ಪ್ರೀತಿ, ಸೊ ಆ ಕಾರಣದಿಂದ ಅವ್ರು ಯಾರೂ ಬಂದಿಲ್ಲ. ಅವರೆಲ್ಲ ಯಾಕೆ ಬಂದಿದ್ದಾರೆ ಅಂತಂದರೆ ಇಲ್ಲಿ ಎರಡು ವಿಚಾರ ಅವರೆಲ್ಲ ಗಮನದಲ್ಲಿ ಇಟ್ಕೊಂಡು ಬಂದಿದ್ದಾರೆ, ಕೌರವರ ಸೇನೆಗೆ ಬಂದಿದ್ದಾರೆ. ಒಂದು, ದ ಗ್ರೇಟ್ ವಾರಿಯರ್ ಲೈಕ್ ದ್ರೋಣಾಚಾರ್ಯ ಅಂಡ್ ಭೀಷ್ಮ ಪಿತಾಮಹ. ಇವರು ಬಹಳ ವೀರರು, ಇವರು ಬೋತ್ ಭೀಷ್ಮ ಪಿತಾಮಹ ಆ್ಯಂಡ್ ದ್ರೋಣಾಚಾರ್ಯ. ಸೊ ಇವ್ರುಗಳನ್ನ ಗೆಲ್ಲೋದು ಅಂತಂದರೆ ವೆರಿ ಡಿಫಿಕಲ್ಟ್. ನಾವೇನಾದ್ರೂ ಕೌರವರ ಸೇನೆಯನ್ನು ಸೇರದೆ ಪಾಂಡವರ ಪಕ್ಷದಲ್ಲಿ ನಿಂತು ಅವರ ಪರವಾಗಿ ಯುದ್ಧ ಮಾಡ್ತೀವಿ ಅಂತ ಹೇಳಿ ಪಾಂಡವರ ಸೇನೆಯನ್ನು ನಾವೇನಾದ್ರು ಹೋಗಿ ಸೇರಿಕೊಂಡ್ರೆ ಭೀಷ್ಮ ಪಿತಾಮಹನೋ ಅಥವಾ ದ್ರೋಣಾಚಾರ್ಯರೋ ಕರ್ಣನೋ ಯಾರೋ ಬಂದು ನಮ್ಮನ್ನು ಕೊಂದು ಹಾಕ್ಬಿಡ್ತಾರೆ. ಸೊ ನಾವು ಪಾಂಡವರ ಸೇನೆಯಲ್ಲಿದ್ದರೂ ಕೂಡ ನಮಗೆ ಸಾವು ಗ್ಯಾರಂಟಿ.
ಯಾಕೆಂದರೆ ನಮ್ಮನ್ನು ಬಿಡೋದಿಲ್ಲ. ನಾವು ಆವಾಗ ಶತ್ರು ಪಕ್ಷದಲ್ಲಿ ಇದ್ದ ಹಾಗಾಗತ್ತೆ. ಅದರಿಂದ ನಾವು ಪಾಂಡವರ ಪಕ್ಷದಲ್ಲಿದ್ದೀವಿ ಅಂತಂದಾಗ ದಿಸ್ ದ್ರೋಣಾಚಾರ್ಯ ಆ್ಯಂಡ್ ಭೀಷ್ಮ ಪಿತಾಮಹ, ದೇ ಆರ್ ಗ್ರೇಟ್ ಫೈಟರ್ಸ್, ದೇ ಆರ್ ಗೋಯಿಂಗ್ ಟು ಕಿಲ್ ಅಸ್. ಸೊ ಅದ್ರ ಬದಲು ನಮ್ಮ ಪ್ರಾಣನ ನಾವು ಉಳಿಸ್ಕೋಬೇಕು ಅಂತಂದರೆ ನಾವೇ ಕೌರವರ ಪರವಾಗಿ ಬಂದು ನಿಂತು ಯುದ್ಧ ಮಾಡಿದ್ರೆ, ದಿಸ್ ಭೀಷ್ಮ ಪಿತಾಮಹ ಈಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ದಿ ಕೌರವ ಸೇನೆ. ಸೊ ಭೀಷ್ಮ ಪಿತಾಮಹರ ಮುಂದಾಳುತನದಲ್ಲಿ ಈ ಒಂದು ಯುದ್ಧ ನಡೀತಾ ಇದೆ ಅಂತಂದಾಗ ಹಿ ಗಿವ್ಸ್ ಪ್ರಾಮಿನೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಟು ಎವ್ರಿ ಒನ್ ಇನ್ ದಿ ಕೌರವ ಸೇನೆ. ಹಾಗಾಗಿ ನಾವು ಉಳ್ಕೋಬಹುದು. ಅಕಸ್ಮಾತ್ ಭೀಷ್ಮ ಪಿತಾಮಹರಾಗಲಿ ಅಥವಾ ದ್ರೋಣಾಚಾರ್ಯರಾಗಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಆಗದೇ ಇರೋವಂತಹ ಒಂದು ಸಂದರ್ಭ ಉಂಟಾಗಿ ನಮ್ಮ ಮೇಲೆ ಪ್ರಹಾರ ನಡೆದಾಗ ನಾವು ಭೀಷ್ಮರಿಗಾಗಿ ಮತ್ತು ದ್ರೋಣರಿಗಾಗಿ ಪ್ರಾಣ ಕೊಡೋಣ, ನಾಟ್ ಫಾರ್ ದಿ ದುರ್ಯೋಧನ. ಸೊ ದಿಸ್ ಈಸ್ ದಿ ನಿಜವಾದ ಒಂದು ಯಾತಕ್ಕೆ ಅವರೆಲ್ಲ ಬೇರೆ ಬೇರೆ ಭಾಗಗಳಿಂದ ಬಂದು ಕೌರವರ ಸೇನೆಯನ್ನು ಸೇರಿಕೊಂಡಿದ್ದಾರೆ ಅಂತಂದರೆ, ನಾಟ್ ಬಿಕಾಸ್ ದೆ ಲೈಕ್ ಆ್ಯಂಡ್ ಲವ್ ದುರ್ಯೋಧನ, ಇಟ್ ಈಸ್ ಬಿಕಾಸ್ ಆಫ್ ದಿ ರೆಸ್ಪೆಕ್ಟ್ ಗಿವಿಂಗ್ ಟು ಭೀಷ್ಮ ಪಿತಾಮಹ ಆ್ಯಂಡ್ ದ್ರೋಣಾಚಾರ್ಯ. ಇಟ್ ಈಸ್ ನಾಟ್ ದಟ್ ದೆ ಲೈಕ್ ಆ್ಯಂಡ್ ಲವ್ ದುರ್ಯೋಧನ. ಹೀಗೆ ಪಾಂಡವರ ಸೇನೆ ಎಷ್ಟೇ ಪ್ರಬಲಶಾಲಿಯಾಗಿದ್ದರೂ ಕೂಡ ಕೌರವರ ಪರವಾಗಿ ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯ ಇರೋದ್ರಿಂದ ಕೌರವರ ಪರವಾಗಿ ನಾವು ನಿಂತು ಯುದ್ಧ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ಭೀಷ್ಮ ಪಿತಾಮಹ ದ್ರೋಣಾಚಾರ್ಯ ತಗೋತಾರೆ. ಬದುಕುವಂತಹ ಒಂದು ಚಾನ್ಸ್ ಇದೆ. ಇಲ್ಲ ಪರಿಸ್ಥಿತಿ ಕೈ ಮೀರಿ ಪಾಂಡವರೇ ನಮ್ಮನ್ನು ಹತ ಮಾಡಿದ್ರೆ ಯುದ್ಧದಲ್ಲಿ ದ್ರೋಣಾಚಾರ್ಯರಿಗಾಗಿ ಮತ್ತು ಭೀಷ್ಮ ಪಿತಾಮಹರಿಗಾಗಿ ನಾವು ಪ್ರಾಣವನ್ನು ಕೊಟ್ಟಾಗತ್ತೆ. ಸೊ ಈ ಒಂದು ಕಾರಣದಿಂದ ಅವರು ಬಂದು ಕೌರವರ ಸೇನೆಯನ್ನು ಸೇರಿದ್ದಾರೆ. ಸೊ ಮತ್ತು ಅವನು ಇಲ್ಲಿ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಬೇರೆ ಬೇರೆ ಭಾಗಗಳಿಂದ ಬಂದು ನನಗಾಗಿ ಪ್ರಾಣವನ್ನು ಕೊಟ್ಟು ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ಬಂದು ನಿಂತಿದ್ದಾರಲ್ಲ, ಅವರು ಏನು ಸಾಮಾನ್ಯ ಅಲ್ಲ. ದೇ ಆರ್ ಆಲ್ಸೋ ಯುದ್ಧ ವಿಶಾರದಾಹ, ಯುದ್ಧದಲ್ಲಿ ನಿಪುಣರಾಗಿರೋರು, ಯುದ್ಧವನ್ನು ಹೇಗೆ ಮಾಡಬೇಕು. ಸೊ ಯುದ್ಧ ಮಾಡಬೇಕು ಅಂತಂದರೆ ದಟ್ ರಿಕ್ವೈರ್ಸ್ ಎ ಸ್ಪೆಷಲ್ ಟೆಕ್ನಿಕ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಸರ್ಟನ್ ಸ್ಪೆಷಲ್ ಸ್ಕಿಲ್ ಹೌ ಟು ಫೈಟ್. ಅದೆಲ್ಲ ಯುದ್ಧ ಕಲೆ ಅಂತ ಹೇಳಿ ಯುದ್ಧ ವಿದ್ಯೆ ಅಂತಲೇ ಇದೆ. ಸೊ ಅದರಲ್ಲೆಲ್ಲ ಅವರು ಆ ಒಂದು ವಿದ್ಯೆಯಲ್ಲಿ, ಯುದ್ಧ ಮಾಡುವ ವಿದ್ಯೆಯಲ್ಲಿ ಅವರೆಲ್ಲ ಯುದ್ಧ ವಿಶಾರದಾಹ, ಅವರೆಲ್ಲ ನಿಪುಣರಾಗಿದ್ದಾರೆ. ಸೊ ಅವರೇನು ಸಾಮಾನ್ಯ ಅಲ್ಲ. ಸೊ ವಿ ಆರ್ ಆಲ್ಸೋ ವೆರಿ ಸ್ಟ್ರಾಂಗ್ ಅನ್ನೋವಂತಹದ್ದನ್ನು ಎಲ್ಲಿ ದ್ರೋಣಾಚಾರ್ಯ ಮತ್ತೆ ಮೌನವನ್ನೇ ಮುಂದುವರಿಸ್ಬಿಡ್ತಾರೋ ಅಂತ ಹೇಳಿ ಆತಂಕದಿಂದ ತನ್ನವರನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಅಲ್ಲಿ ಯಾವ್ಯಾವ ಹೆಚ್ಚಿನ ವಿಶೇಷತೆಗಳನ್ನು ಕೊಟ್ಟು ಮಾತನಾಡಬೇಕು ಆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ. ಸೊ ದುರ್ಯೋಧನ ಹೇಳ್ತಾ ಇದ್ದಾನೆ, ನಮ್ಮ ಸ್ಟ್ರೆಂತ್ ಎಷ್ಟು ಅಂತಂದರೆ ಇಟ್ ಈಸ್ ಅನ್ಲಿಮಿಟೆಡ್. ಎಷ್ಟು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅನ್ಲಿಮಿಟೆಡ್ ಅಂತಂದರೆ ಅಪರಿಮಿತವಾದಂತಹ ಒಂದು ಸ್ಟ್ರೆಂತ್ ನಮ್ಮಲ್ಲಿ ಇದೆ ಅನ್ನೋದನ್ನು ಅವನು ಹೇಳ್ತಾ ಇದ್ದಾನೆ. ವಿ ಹ್ಯಾವ್ ಎ ವೆರಿ ಹ್ಯೂಜ್ ಆ್ಯಂಡ್ ಬಿಗ್ ಆರ್ಮಿ, ವೆರಿ ಸ್ಟ್ರಾಂಗ್ ಆರ್ಮಿ ವಿ ಹ್ಯಾವ್. 11 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿ ನಾರಾಯಣಿ ಸೈನ್ಯನೇ ಇದೆಯಲ್ಲ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅವನು ಹೇಳ್ತಾ ಇದ್ದಾನೆ, ನಮ್ಮ ಹತ್ರ ಇರೋವಂತಹ ಸ್ಟ್ರೆಂತ್ ಇಟ್ ಈಸ್ ಅಪರ್ಯಾಪ್ತಂ, ಅನ್ಲಿಮಿಟೆಡ್. ಜೊತೆಗೆ ಇಷ್ಟು ದೊಡ್ಡ ಸೈನ್ಯ ನಮ್ಮ ಹತ್ರ ಇದೆಯಲ್ಲ, ಈ ಸೈನ್ಯವನ್ನು ರಕ್ಷಣೆ ಮಾಡ್ತಾ ಇರೋದು ಯಾರು? ಭೀಷ್ಮ ಪಿತಾಮಹ. ಫಸ್ಟ್ ಆಫ್ ಆಲ್ ನಮ್ಮ ಆರ್ಮಿ ಇಟ್ ಈಸ್ ವೆರಿ ಸ್ಟ್ರಾಂಗ್. ಆ್ಯಡೆಡ್ ಟು ದಿಸ್, ಸಾಕ್ಷಾತ್ ಭೀಷ್ಮ ಪಿತಾಮಹ
he is protecting our army. So he will take care. Bhishma Pitamaha, he is taking care of us. First of all, army is very big and very strong. ಅದರ ಜೊತೆಗೆ ಭೀಷ್ಮರೇ ಮುತುವರ್ಜಿ ವಹಿಸಿ ನಮ್ಮ ಸೈನ್ಯದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಹೆದರುವಂತಹ ಅವಶ್ಯಕತೆ ಇಲ್ಲ. Ours is a much bigger and stronger army. So we need not fear. ಹೆದರಿಕೆ ಆಗಿದ್ದು ಅವನಿಗೆ, ನಾಟ್ ಫಾರ್ ದಿ ದ್ರೋಣಾಚಾರ್ಯ, ನಾಟ್ ಫಾರ್ ದಿ ಭೀಷ್ಮಾಚಾರ್ಯ. ಅವನಿಗೆ ಹೆದರಿಕೆಯಾಗಿ ತನ್ನ ಹೆದರಿಕೆಯನ್ನು ಮುಚ್ಚಾಕಿ ದ್ರೋಣರನ್ನು ಸಮಾಧಾನ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ನಾಟ್ ಟು ಫಿಯರ್, ಡೋಂಟ್ ವರಿ. ಅದರಿಂದ ಹೆದರುವಂತಹ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಾಗಿ ಎಲ್ಲೂ ಕೂಡ ದ್ರೋಣಾಚಾರ್ಯರು ನನಗೆ ಹೆದರಿಕೆ ಆಗಿದೆ ಅನ್ನುವಂತಹ ಒಂದು ಭಾವವನ್ನು ಅವರು ವ್ಯಕ್ತಪಡಿಸಿಲ್ಲ. ಸೊ ಆಲ್ಸೋ ಭೀಷ್ಮ ಪಿತಾಮಹ. ಆದರೂ ದುರ್ಯೋಧನ ಈಸ್ ಕಂಟಿನ್ಯೂಯಸ್ಲಿ ಟಾಕಿಂಗ್ ಸೋ ಮೆನಿ ಥಿಂಗ್ಸ್, ಅನ್ವಾಂಟೆಡ್ ಥಿಂಗ್ಸ್. ಯುದ್ಧಭೂಮಿನಲ್ಲಿ ಎಷ್ಟು ಗಂಭೀರವನ್ನು ತಾಳಬೇಕು, ಫೋಕಸ್ ಎಲ್ಲಿರಬೇಕು, ಎದುರು ಸೈನ್ಯದ ಮೇಲೆ ಫೋಕಸ್, ಹೇಗೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಫೋಕಸ್ ಆ ಯುದ್ಧದ ಬಗ್ಗೆ ಗಮನವನ್ನು ಕೊಡಬೇಕು. ಆದರೆ ಇಲ್ಲಿ ಗಮನವನ್ನು ಕೊಡ್ತಾ ಇರೋದೇನು? ದ್ರೋಣಾಚಾರ್ಯರನ್ನು ದ್ವಿಜೋತ್ತಮ ಅಂತ ಕರೆದಿರುವಂತಹದ್ದು, ನಿಮ್ಮಲ್ಲಿ ಕ್ಷಾತ್ರ ಗುಣ ಇಲ್ಲ, ನೀನೊಬ್ಬ ಬ್ರಾಹ್ಮಣ, ನೀನು ಏನು ಮಹಾ ಫೈಟ್ ಮಾಡಬಹುದು, ಹೀಗೆ ಬೇಡದ ಮಾತುಗಳನ್ನ ಆಡ್ತಾ ಇದ್ದಾನೆ. ತಾನೂ ಹೆದರುಕೊಂಡು ತನ್ನ ಸೈನ್ಯದಲ್ಲಿರುವಂತಹ ಎಲ್ಲರನ್ನ ಒಂದು ರೀತಿಯ ಆತಂಕಕ್ಕೆ ಒಳಪಡಿಸ್ತಾ ಇದ್ದಾನೆ. ಆದರೆ ನಾನು ನನ್ನ ಕಾರಣದಿಂದ ನನ್ನ ಸೈನ್ಯದಲ್ಲಿ ಏನಾದರೂ ಆತಂಕ ಉಂಟಾಗಿದೆಯಾ ಅನ್ನುವಂತಹದ್ದು ಅವನ ಗಮನಕ್ಕೆ ಬಂದಿಲ್ಲ. ಸೊ ತನ್ನಲ್ಲೇ ಹೆದರಿಕೆ ಇದ್ದರೂ ಕೂಡ ಅದನ್ನು ಮತ್ತೊಂದು ರೀತಿಯಲ್ಲಿ ಹೊರಹಾಕಬೇಕು. ಅದು ಯಾರಿಗೂ ಗೊತ್ತಾಗಬಾರ್ದು. ನಾ ಹೆದರಿದ್ದೀನಿ ಅನ್ನುವಂತಹದ್ದು ಯಾರಿಗೂ ಗೊತ್ತಾಗಬಾರ್ದು. ಸೊ ದಿಸ್ ಈಸ್ ಹೌ ದಿಸ್ ದುರ್ಯೋಧನ ಈಸ್ ಬಿಹೇವಿಂಗ್. ಸೊ ಪರ್ಯಾಪ್ತಂ ತು ಇದಂ ಏತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ ಪಾಂಡವರ ಸೈನ್ಯ ಕಂಪೇರ್ ಟು ದಿ ಕೌರವರ ಸೇನೆ, ಪಾಂಡವರ ಸೈನ್ಯ ಕೇವಲ 7 ಅಕ್ಷೋಹಿಣಿ ಸೈನ್ಯ, ಕೌರವರದು 11 ಅಕ್ಷೋಹಿಣಿ ಸೈನ್ಯ. ಸೊ ದಿ ಪಾಂಡವರ ಆರ್ಮಿ ಇಟ್ ಈಸ್ ಪರ್ಯಾಪ್ತಂ, ಇಟ್ ಈಸ್ ಲಿಮಿಟೆಡ್. ನಮ್ಮದು ಅಪರ್ಯಾಪ್ತಂ, ಅನ್ಲಿಮಿಟೆಡ್. ಪಾಂಡವರ ಸೈನ್ಯ ತುಂಬ ಚಿಕ್ಕದು, ಇಟ್ ಈಸ್ ವೆರಿ ಲಿಮಿಟೆಡ್. ಆ್ಯಂಡ್ ದಿಸ್ ಆರ್ಮಿ ಈಸ್ ಪ್ರೊಟೆಕ್ಟೆಡ್ ಬೈ ಭೀಮಾ. ಸೊ ಇಲ್ಲಿ ಪಾಂಡವರ ಸೇನೆಯನ್ನು ಪರ್ಯಾಪ್ತಂ ಅಂದರೆ ಇಟ್ ಈಸ್ ಲಿಮಿಟೆಡ್ ಅಂತ ಹೇಳಿ, ಜೊತೆಗೆ ಬಟ್ ದಿಸ್ ಆರ್ಮಿ ಈಸ್ ಪ್ರೊಟೆಕ್ಟೆಡ್ ಬೈ ಭೀಮಾ. ಸೊ ಅದು ಏನು ಅರ್ಥವನ್ನು ಕೊಡುತ್ತೆ ಅಂತಂದರೆ, ಆರ್ಮಿ ಚಿಕ್ಕದಾಗಿರಬಹುದು, ಬಟ್ ದ ಪ್ರೊಟೆಕ್ಟರ್ ಭೀಮಾ, ಓ ಹೀ ಈಸ್ ಗ್ರೇಟ್. ಸೊ ಇದು ಆರ್ಮಿ ಚಿಕ್ಕದಾಗಿದ್ದರೂ ಕೂಡ ಬಿಕಾಸ್ ಆಫ್ ದಿ ಪ್ರೊಟೆಕ್ಷನ್ ಈಸ್ ಗಿವನ್ ಬೈ ಭೀಮಾ. ಸೊ ದ ಮೀನಿಂಗ್ ಈಸ್ ದಿಸ್ ಆರ್ಮಿ ಈಸ್ ವೆರಿ ಸ್ಟ್ರಾಂಗ್ ಅಂತ. ಸೊ ಸಂಖ್ಯೆಯಲ್ಲಿ ಇವರು ಕಡಿಮೆ ಇದ್ದರೂ ಕೂಡ, ಸಿನ್ಸ್ ಭೀಮಾ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಆರ್ಮಿ, he is the protector of this army, so this army seems to be much stronger than our army. ಈ ರೀತಿಯ ಒಂದು ಥಿಂಕಿಂಗಿಗೆ ದುರ್ಯೋಧನ ಬಂದಿದ್ದಾನೆ. ಒಂದು ಕಡೆ ನೇರವಾಗಿ ದಿ ಆರ್ಮಿ ಆಫ್ ಪಾಂಡವಾಸ್ ಇಸ್ ಪರ್ಯಾಪ್ತಂ, ವೆರಿ ಅನ್ಲಿಮಿಟೆಡ್, ವೆರಿ ಲಿಮಿಟೆಡ್, ಬಹಳ ಸಣ್ಣದು. ಅಷ್ಟು ಹೇಳಿ ಆ ಕೂಡಲೇ ನೋ ಗ್ಯಾಪ್ ಹಿ ಕಂಟಿನ್ಯೂಸ್, ಭೀಮಾ ಈಸ್ ಟೇಕಿಂಗ್ ಕೇರ್. ಸೊ ಅವನಲ್ಲಿ ಅದು ಗಾಬರಿ ಹುಟ್ಟಿಸಿದೆ. ಅದು ದ ವೇ ಹಿ ಈಸ್ ಟೆಲಿಂಗ್, though the army of Pandavas is paryaptam, though it is limited, Bhima is protecting. ಸೊ ಭೀಮನ ಬಗ್ಗೆ ಅವನಿಗೆ ಹೆದರಿಕೆ ಆಗಿದೆ. ಭೀಮ ಸಾಮಾನ್ಯ ಅಲ್ಲ ಅನ್ನುವಂಥದ್ದು ಅವನಿಗೆ ಗೊತ್ತು. ಸೊ ಸಿನ್ಸ್ ಭೀಮಾ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಆರ್ಮಿ, ಸೊ ಅದನ್ನು ಅಷ್ಟು ಸುಲಭವಾಗಿ ನಾವು ಹಗುರವಾಗಿ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಆತಂಕದ ಮಾತುಗಳನ್ನು ಹಾಕ್ತಾ ಇದ್ದಾನೆ. ಜೊತೆಗೆ ಅವನೇನು ಹೇಳಿದ್ದಾನೆ ಅಂತಂದರೆ, ನಮ್ಮ ಆರ್ಮಿ ಇಟ್ ಈಸ್ ಅಪರ್ಯಾಪ್ತಂ, ಅನ್ಲಿಮಿಟೆಡ್, ಆ್ಯಂಡ್ ಭೀಷ್ಮ ಈಸ್ ಪ್ರೊಟೆಕ್ಟಿಂಗ್. ಇಲ್ಲಿ ದಿ ಆರ್ಮಿ ಆಫ್ ಪಾಂಡವಾಸ್ ಈಸ್ ಪರ್ಯಾಪ್ತಂ, ಲಿಮಿಟೆಡ್, ಆ್ಯಂಡ್ ಭೀಮಾ ಈಸ್ ಟೇಕಿಂಗ್ ಕೇರ್ ಅಂತಂದರೆ, ಸಮ್ವೇರ್ ಹಿ ಈಸ್ ಕಂಪೇರಿಂಗ್
ಭೀಷ್ಮ ಪಿತಾಮಹ ವಿತ್ ಭೀಮ. ಸೊ ಇದು ಮತ್ತೊಂದು ಅರ್ಥವನ್ನು ಕೂಡ ಕೊಡುತ್ತೆ. ಇಲ್ಲಿ ಈ ಶ್ಲೋಕದಲ್ಲಿ ಉಪಯೋಗಿಸಿರುವಂತಹ ಪದಗಳು, ದಿ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್ ಈಸ್ ಲೈಕ್ ದಿಸ್. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ನಮ್ಮ ಸೈನ್ಯ ಬಹಳ ದೊಡ್ಡದಿರಬಹುದು, ದೊಡ್ಡದಾಗಿದೆ, ಬಟ್ ಇಟ್ ಈಸ್ ನಾಟ್ ಸಫಿಷಿಯಂಟ್. ಸೊ ದೆರ್ ಈಸ್ ಎ ಫಿಯರ್. ಒಂದು ಈ ಅರ್ಥವನ್ನು ಕೊಡುತ್ತೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ನಾವು ಅಬ್ಸರ್ವ್ ಮಾಡಿರ್ತೀವಿ, ಅಲ್ಲಲ್ಲಿ ಓದಿರ್ತೀವಿ, ನೋಡಿರ್ತೀವಿ, ಕೇಳಿರ್ತೀವಿ, ಯಾರೋ ಹೇಳಿರ್ತಾರೆ. ಹೆಂಗೆ ಅಂತಂದರೆ, ಒಂದು ಸಣ್ಣ ಬೆಕ್ಕು ಒಂದು ದೊಡ್ಡ ನಾಯಿಯನ್ನು ಹೆದರಿಸುತ್ತೆ. ಹೇಗೆ ಅಂತಂದರೆ, ಆ ಬೆಕ್ಕನ್ನು ನೋಡಿದ ತಕ್ಷಣ ನಾಯಿ, ಅಷ್ಟು ದೊಡ್ಡ ಗಾತ್ರದ ನಾಯಿ ಬಾಲ ಮುದ್ರಕೊಂಡು ಹೊರಟೋಗುತ್ತೆ. ಆ್ಯಕ್ಚುಲ್ ಆಗಿ ಬೆಕ್ಕು ಅಂತಂದರೆ ಇಟ್ಸ್ ಎ ವೆರಿ ಸ್ಮಾಲ್. ನಾಯಿ ಅಟ್ಟಿಸ್ಕೊಂಬಂದ್ಬಿಡುತ್ತೆ ಬೆಕ್ಕು ನೋಡಿದ ತಕ್ಷಣ. ಬೆಕ್ಕುಗೆ ಹೆದರಿಕೆ ಜಾಸ್ತಿ. ನಾಯಿ ಅಂತಂದರೆ ಅದರ ಗಾತ್ರ ದೊಡ್ಡದು, ಅದರ ಸ್ಟ್ರೆಂತ್ ಕೂಡ ದೊಡ್ಡದು. ಅಂಥದ್ರಲ್ಲಿ ಒಂದು ಬೆಕ್ಕು ನಾಯಿಯನ್ನು ಹೆದರಿಸೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ಇಟ್ ಈಸ್ ಓನ್ಲಿ ಲೈಕ್ ಆ ಒಂದು ಬೆಕ್ಕಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ಅನ್ನಿಸಿದಾಗ ಆ ಬೆಕ್ಕು ವಿತ್ ಆಲ್ ದಟ್ ಕಾನ್ಫಿಡೆನ್ಸ್ ಹಿ ಸ್ಟ್ಯಾಂಡ್ಸ್ ಫರ್ಮ್ ಆ್ಯಂಡ್ ಲುಕ್ಡ್ ಅಟ್ ದಿ ಡಾಗ್ ಅಂತಂದಾಗ ಆ ನಾಯಿ ಹೆದರ್ಕೊಂಡು ಹೊರಟೋಗುತ್ತೆ. ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಹಿ ಈಸ್ ಕಂಪೇರಿಂಗ್ ದಿ ಸ್ಟ್ರೆಂತ್ ಆಫ್ ದಿ ಭೀಮಾ ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ದಿ ಭೀಷ್ಮ ಆ್ಯಂಡ್ ದಿ ಸ್ಟ್ರೆಂತ್ ಆಫ್ ಹಿಸ್ ಆರ್ಮಿ ಆ್ಯಂಡ್ ದ ಸ್ಟ್ರೆಂತ್ ಆಫ್ ದಿ ಪಾಂಡವ ಆರ್ಮಿ. ಸೊ ನಮ್ಮ ಸೇನೆ ದೊಡ್ಡದಾಗಿದ್ದರೂ ಕೂಡ, ಭೀಷ್ಮರೇ ಇದನ್ನು ನೋಡ್ಕೋತಾ ಇದ್ದಾರೆ ಅಂತ ಅನಿಸಿದ್ರು ಕೂಡ, ಪಾಂಡವರ ಸೈನ್ಯ ಬಹಳ ಚಿಕ್ಕದು. ಆದರೆ ಭೀಮಾ ಇಸ್ ದಿ ಪ್ರೊಟೆಕ್ಟರ್. ಸೊ ಒಂದು ಬೆಕ್ಕು ನಾಯಿಯನ್ನು ಹೆದರಿಸುತ್ತಲ್ಲ, ಆ ರೀತಿಯಲ್ಲಿ ಭೀಮಾ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಆರ್ಮಿ ಅಂತಂದಾಗ ಭೀಮನ ಬಗ್ಗೆ ಅವನಿಗಿರುವಂತಹ ಹೆದರಿಕೆಯನ್ನು ಇಲ್ಲಿ ನಾವು ಗಮನಿಸಬಹುದು. ಸೊ ದ ಆರ್ಮಿ ಆಫ್ ಕೌರವಾಸ್ ಮೇ ಬಿ ವೆರಿ ಬಿಗ್ compared to the army of Pandavas, but the army of Pandavas is very brave and brilliant. ಸೊ ಅದನ್ನು ಇಲ್ಲಿ ದುರ್ಯೋಧನ ಅದನ್ನು ಗಮನಿಸಿ, ಅವನು ತನ್ನ ಸೈನ್ಯ ಬಹಳ ದೊಡ್ಡದಾಗಿದ್ದರೂ ಕೂಡ, ಮತ್ತು ಸ್ವತಃ ಭೀಷ್ಮ ಪಿತಾಮಹ ಹೀ ಈಸ್ ಪ್ರೊಟೆಕ್ಟಿಂಗ್ ಅವರ ಸೇನೆ ಅಂತ ಹೇಳಿದ್ರು ಕೂಡ ಅವನಿಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ನನ್ನ ಸೈನ್ಯ ಇದು, ನಮ್ಮ ಸೈನ್ಯ ಇದು ಅನ್ನುವ ಹೆಮ್ಮೆ ಅವನಲ್ಲಿಲ್ಲ. ಸೊ ಅವನು ಮತ್ತೆ ಮತ್ತೆ ಹೆದರ್ತಾ ಇದ್ದಾನೆ ಪಾಂಡವರ ಸೈನ್ಯವನ್ನು ನೋಡಿ. ವೈ ದುರ್ಯೋಧನ ಈಸ್ ಲೈಕ್ ದಿಸ್? ಇಟ್ ಈಸ್ ಓನ್ಲಿ ಬಿಕಾಸ್ ದುರ್ಯೋಧನ ಅವನ ಒಂದು ವ್ಯಕ್ತಿತ್ವವನ್ನು ನಾವು ಗಮನಿಸಿದ್ರೆ, ಅವನಿಗೆ ಒಬ್ಬ ಗುರು ಅನ್ನುವಂತಹವನಿಲ್ಲ ಜೀವನದಲ್ಲಿ. ಆದರೆ ಗುರುವಿನ ಸ್ಥಾನದಲ್ಲಿ ಆಚಾರ್ಯ ದ್ರೋಣರೇ ಅವನಿಗೆ ಶಿಕ್ಷಣವನ್ನು ಕೊಟ್ಟಿರ್ತಾರೆ. ಜೊತೆಗೆ ಭೀಷ್ಮ ಪಿತಾಮಹ ಹೀ ಈಸ್ ಆಲ್ಸೋ ಎ ಗ್ರೇಟ್ ಟೀಚರ್. ಒಂದರ್ಥದಲ್ಲಿ ಹಿ ಹಸ್ ಗಾಟ್ ಟೀಚರ್ಸ್. ದುರ್ಯೋಧನನಿಗೆ ಬೋತ್ ಭೀಷ್ಮ ಪಿತಾಮಹ ಆ್ಯಂಡ್ ಗುರು ದ್ರೋಣ ಅವರಿಬ್ಬರು ಕೂಡ ಟೀಚರ್ಸೇ. ಬಟ್ ಅನ್ಫಾರ್ಚುನೇಟ್ಲಿ ದುರ್ಯೋಧನ ತನ್ನನ್ನು ತಾನು ನಾನೊಬ್ಬ ಶಿಷ್ಯ ಅಂತ, ತನ್ನನ್ನೇ ತಾನು ಆ ಒಂದು ಶಿಷ್ಯ ಅಂತ ಅವನು ಕನ್ಸಿಡರ್ ಮಾಡಿಕೊಳ್ಳಿಲ್ಲ. ಸೊ ನಾನೊಬ್ಬ ಶಿಷ್ಯನೇ ಅಲ್ಲ ಅಂತಂದಮೇಲೆ ನನಗೆ ಗುರು ಹೇಗಿರೋದಕ್ಕೆ ಸಾಧ್ಯ? ಸೊ ಅವನಿಗೆ ಗುರು ಅನ್ನೋರು ಸಿಕ್ಕಲೇ ಇಲ್ಲ. ಹಿ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಬೋತ್ ಭೀಷ್ಮ ಪಿತಾಮಹ ಆ್ಯಂಡ್ ದ್ರೋಣಾಚಾರ್ಯ. ಅವ್ರನ್ನ ನನ್ನ ಗುರುಗಳು ಅಂತ ಅವನು ಅಕ್ಸೆಪ್ಟೇ ಮಾಡ್ಕೊಳ್ಳಿಲ್ಲ. ಸೊ ಹೀಗಾಗಿ ದೆರ್ ಈಸ್ ನೋ ಗುರು ಫಾರ್ ದಿ ದುರ್ಯೋಧನ. ಬಿಕಾಸ್ ದೆರ್ ಈಸ್ ನೋ ಗುರು ಫಾರ್ ದುರ್ಯೋಧನ, ಅವನಲ್ಲಿ ಗುರಿ ಅನ್ನುವಂತಹದ್ದು ಕೂಡ ಇಲ್ಲ. ಬಟ್ ಫಾರ್ ಪಾಂಡವಾಸ್, ಲಾರ್ಡ್ ಶ್ರೀಕೃಷ್ಣ ಇಸ್ ದೇರ್, ಪರಮಾತ್ಮ ಇಸ್ ದೇರ್. ಪರಮಾತ್ಮ ಹಿ ಹಿಮ್ಸೆಲ್ಫ್ ಈಸ್ ದಿ ಟೀಚರ್ ಫಾರ್ ದಿ ಪಾಂಡವಾಸ್. ಮತ್ತು ಆ 5 ಜನ ಸಹೋದರರು, ಪರಮಾತ್ಮ ಶ್ರೀಕೃಷ್ಣ ಅಂತಂದರೆ
ಎ ಗ್ರೇಟ್ ರೆಸ್ಪೆಕ್ಟ್. ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಯಾವಾಗ ಅವರಿಗೆ ಮಾರ್ಗದರ್ಶನ ಬೇಕು ಅಂತ ಅನಿಸುತ್ತೆ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಪರಮಾತ್ಮನ ಒಂದು ಉಪದೇಶವನ್ನು ಅವರು ಕೇಳಿದ್ದಾರೆ. ನನಗೆ ಗೈಡ್ ಮಾಡು ಅಂತ ಬಾಯ್ಬಿಟ್ಟು ಕೇಳಿಕೊಂಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಅಕ್ಸೆಪ್ಟೆಡ್ ಪರಮಾತ್ಮ ಶ್ರೀಕೃಷ್ಣ ಆ್ಯಸ್ ದರ್ ಟೀಚರ್. ಸೊ ಪಾಂಡವರಿಗೆ ಒಬ್ಬ ಗುರು, ಪರಮಾತ್ಮ ಶ್ರೀಕೃಷ್ಣನೇ ಗುರು ಇದ್ದಾನೆ. ಆ್ಯಂಡ್ ಗುರಿಯನ್ನು ಕೂಡ ಪರಮಾತ್ಮನೇ ತೋರಿಸ್ತಾನೆ. ದಿಸ್ ಈಸ್ ಯುವರ್ ಗುರಿ. ಸೊ ಗುರುವನ್ನು ಕಂಡುಕೊಂಡ್ರು, ಗುರಿಯನ್ನು ನೋಡಿದ್ರು. ಬಟ್ ಫಾರ್ ದುರ್ಯೋಧನ ದೆರ್ ಈಸ್ ನೋ ಗುರು, ದೆರ್ ಈಸ್ ನೋ ಗುರಿ. ಸೊ ಇವೆಲ್ಲ ಅವನ ಮೇಲೆ ಸಾಕಷ್ಟು ಹೆಚ್ಚಿನ ಆತಂಕವನ್ನು ತಂದಿದೆ. ಸೊ ದುರ್ಯೋಧನನಿಗೆ ಹೀಗೆ ಒಬ್ಬ ಗುರು ಇಲ್ಲ, ಗುರಿ ಇಲ್ಲ, ಏನೂ ಇಲ್ಲದೆ ಏಕಾಂಗಿಯಾಗಿ ಅಷ್ಟು ದೊಡ್ಡ ಸೈನ್ಯವನ್ನು ಹೊಂದಿದ್ರೂ ಕೂಡ ಏಕಾಂಗಿಯಂತೆ ಆ ಯುದ್ಧ ಭೂಮಿನಲ್ಲಿ ಪರಿತಪಿಸ್ತಾ ಇದ್ದಾನೆ, ಅಲೆದಾಡ್ತಾ ಇದ್ದಾನೆ, ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ. ಸೊ ದುರ್ಯೋಧನ ಈಸ್ ವೆರಿ ಮಚ್ ಕನ್ಫ್ಯೂಸ್ಡ್ ಇನ್ ದಿ ಬ್ಯಾಟಲ್ ಫೀಲ್ಡ್. ಇಷ್ಟು ದೊಡ್ಡ ಸೈನ್ಯ ಇದೆ ಮತ್ತು ಇಷ್ಟು ದೊಡ್ಡ ಸೈನ್ಯಕ್ಕೆ ಸ್ವತಃ ಭೀಷ್ಮ ಪಿತಾಮಹರೇ ಸೇನಾಧಿಪತಿಯಾಗಿದ್ದಾರೆ, ಸೈನ್ಯವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ದುರ್ಯೋಧನನ ಮನಸ್ಸಿನಲ್ಲಿ ನಮ್ಮ ಸೈನ್ಯದ ಬಲ ಕಡಿಮೆ ಅಂತ ಅನ್ನಿಸ್ತಾ ಇದೆ. ಆರ್ ದಿ ಸೈಜ್ ಆಫ್ ದಿ ಪಾಂಡವಾಸ್, though it is very small compared to the Kaurava Sainya, but Bhima is giving protection. ಸೊ ಅವರ ಸೈನ್ಯದ ಬಲಾನೇ ಹೆಚ್ಚಿದೆಯೋ ಏನೋ, ಈ ರೀತಿ ಅವನ ಮನಸ್ಸಿನಲ್ಲಿ ಒಂದು ತರ್ಕ ಉಂಟಾಗಿದೆ. ಅಂಡ್ ಹಿ ಕಂಟಿನ್ಯೂಸ್, ಅಯನೇಶು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಂ ಏವಾಭಿ ರಕ್ಷಂತು ಭವಂತ ಸರ್ವ ಏವ ಹಿ. ದುರ್ಯೋಧನ ಮತ್ತೊಮ್ಮೆ ಎರಡೂ ಕಡೆ ಸೈನ್ಯವನ್ನು ನೋಡ್ತಾ ಇದ್ದಾನೆ. ಈ ಹಿಂದೆ ಕೂಡ ಅವನು ಪಾಂಡವರ ಸೈನ್ಯವನ್ನು ನೋಡಿದ ನಂತರದಲ್ಲಿ ಗುರು ದ್ರೋಣಾಚಾರ್ಯರ ಬಳಿಗೆ ಬಂದು ಅವ್ರ ಜೊತೆ ಮಾತನಾಡ್ತಾನೆ. ಗುರುವಿನ ಬಳಿ ಮಾತನಾಡುವಾಗ ಅವನಲ್ಲಿ ನಯ ವಿನಯ ಯಾವುದೂ ಇರಲಿಲ್ಲ. ಮತ್ತು ದ್ರೋಣರನ್ನ ಹೀ ಈಸ್ ಮೈ ಟೀಚರ್ ಅನ್ನುವಂತಹ ಒಂದು ಸಭ್ಯತೆಯನ್ನೇ ಅವನು ತೋರಿಸಲಿಲ್ಲ. ಅವನೆಲ್ಲ ಮಾತುಗಳಲ್ಲಿ ಅಹಂಕಾರ, ದರ್ಪ, ಮತ್ಸರ ಮತ್ತು ಗುರು ದ್ರೋಣರನ್ನು ದ್ವಿಜೋತ್ತಮ ಅಂತ ಕರೆದು ವ್ಯಂಗ್ಯವಾಗಿ ಮಾತನಾಡಿರ್ತಾನೆ. ಆ್ಯಕ್ಚುಲಾಗಿ ದ್ರೋಣಾಚಾರ್ಯ ಹೀ ಈಸ್ ನಾಟ್ ಓನ್ಲಿ ಗುರು, ನೌ ಹೀ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ವಾರಿಯರ್ಸ್ in the Kaurava Sena. He is fighting against Pandavas. ಪಾಂಡವರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಸರ್ವಸನ್ನದ್ಧರಾಗಿ ಯುದ್ಧ ಭೂಮಿಗೆ ಬಂದಂತಹ ಒಬ್ಬ ಮಹಾ ಯುದ್ಧ ಕಲಿಯವರು. ಅಂಡ್ ತಾನು ಹೇಗೆ ಆಚಾರ್ಯ ದ್ರೋಣರಿಗೆ ಶಿಷ್ಯನೋ ಅದೇ ರೀತಿ ಪಾಂಡವರು ಕೂಡ ದ್ರೋಣರಿಗೆ ಶಿಷ್ಯರಾಗಿರ್ತಾರೆ. ಅದರಲ್ಲೂ ಅರ್ಜುನ ಅಂತಂದರೆ ದ್ರೋಣರಿಗೆ ವಿಪರೀತ ಪ್ರೀತಿ, ಅಚ್ಚುಮೆಚ್ಚಿನ ಶಿಷ್ಯ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಬೈ ಬರ್ತ್ ದ್ರೋಣಾಚಾರ್ಯ ಈಸ್ ಎ ಬ್ರಾಹ್ಮಣ. ಸೊ ಬೈ ಬರ್ತ್ ಹಿ ಬಿಲಾಂಗ್ಸ್ ಟು ದಟ್ ವರ್ಣ. ಅದೇ ಒಬ್ಬ ಕ್ಷತ್ರಿಯ ಅಂತಂದರೆ ಅವನಲ್ಲಿ ರಜೋಗುಣ ಇರುತ್ತೆ. ಆ ರಜೋಗುಣವನ್ನು ನಾವು ನೋಡಬಹುದು. ಬಿಕಾಸ್ ಆಫ್ ದಟ್ ರಜೋಗುಣ, ಯುದ್ಧ ಈಸ್ ದಿ ಧರ್ಮ ಆಫ್ ಎ ಕ್ಷತ್ರಿಯ. ಆದರೆ ಬ್ರಾಹ್ಮಣ ಅಂತಂದಾಗ ಅವನಲ್ಲಿ ಸತ್ವಗುಣ ಇರುತ್ತೆ. ಸತ್ವಗುಣದ ಪ್ರಭಾವದಿಂದ ಅನುಕಂಪದ ಆಧಾರದ ಮೇಲೆ ದ್ರೋಣಾಚಾರ್ಯ ಏನಾದರೂ ಯುದ್ಧವನ್ನು ಮಾಡಿದ್ರೆ ನಮಗೆ ಜಯ ಸಿಗೋದಿಲ್ಲ. ಸೊ ಈ ಹೆದರಿಕೆಯ ಕಾರಣದಿಂದ ಬಹಳ ವ್ಯಂಗ್ಯವಾಗಿ ಗುರು ದ್ರೋಣರೊಂದಿಗೆ ಅವನು ಮಾತನಾಡಿದ್ದಾನೆ. ಸೊ ಅವನು
ಏನೆಲ್ಲವನ್ನ ಮಾತನಾಡಿದ್ದಾನೆ, ಎಲ್ಲಿಯವರೆಗೆ ಮಾತನಾಡಿದ್ದಾನೆ ಅಲ್ಲಿಯವರೆಗೆ ದ್ರೋಣಾಚಾರ್ಯರು ಮೌನವನ್ನು ವಹಿಸಿದ್ದಾರೆ. ಅವ್ರ ಬಾಯಿಂದ ಒಂದು ಮಾತು ಕೂಡ ಇಲ್ಲ. ಸೊ ಈಗ ಹೇಗಾದರೂ ಮಾಡಿ ಆಚಾರ್ಯ ದ್ರೋಣರ ಮೌನವನ್ನು ನಾನು ಮುರಿಬೇಕು. ಸೊ ಅವರು ಮೌನವನ್ನು ಮುರಿದಿದ್ದಾರೆ ಅಂತಂದರೆ ಏನೋ ಒಂದು 4 ಮಾತು ನನ್ನ ಜೊತೆ ಮಾತನಾಡ್ತಾರೆ. ಹಾಗೆ ಅವರಲ್ಲಿ ಒಂದು ಸ್ವಲ್ಪ ಉತ್ಸಾಹ ಬರಬಹುದು. ಹೀಗೆ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ತನ್ನ ಸೇನೆಯಲ್ಲಿ ಇರುವಂತಹ ಪ್ರಮುಖರ ಹೆಸರುಗಳನ್ನು ಹೇಳುವಾಗ ಎಲ್ಲರಿಗಿಂತ ಮೊದಲು ಆಚಾರ್ಯ ದ್ರೋಣರನ್ನು ಭವಾನ್, ನನ್ನ ಸೈನ್ಯದಲ್ಲಿ ಪ್ರಮುಖ ಸೇನಾಧಿಪತಿ ಅಥವಾ ಗ್ರೇಟ್ ವಾರಿಯರ್ ಅಂತಂದರೆ ಅದು ನೀವು ಮಾತ್ರ ಅನ್ನುವಂತೆ ಭವಾನ್ ಅನ್ನುವ ಶಬ್ದವನ್ನು ಉಪಯೋಗಿಸಿದ್ದಾನೆ. ಸೊ ಕೌರವರ ಸೇನೆಯಲ್ಲಿ ಭೀಷ್ಮ ಪಿತಾಮಹ ಇದ್ದಾನೆ, ಅವರ ಹೆಸರು ಹೇಳ್ತಾನೆ. ಅಂಡ್ ದಿಸ್ ಭೀಷ್ಮ ಪಿತಾಮಹ, ಹಿ ಈಸ್ ದಿ ಪ್ರೊಟೆಕ್ಟರ್ ಆಫ್ ದಿ ಎಂಟೈರ್ ಕೌರವ ಸೇನೆ. ಅಂಡ್ ನೋ ಡೌಟ್ ಭೀಷ್ಮ ಇಸ್ ಎ ಗ್ರೇಟ್ ವಾರಿಯರ್. ಅದೇ ರೀತಿ ಪಾಂಡವರ ಸೈನ್ಯನ ನೋಡಿದ್ದಾನೆ. ಪಾಂಡವರ ಸೈನ್ಯದಲ್ಲಿ ದೃಷ್ಟದ್ಯುಮ್ನ, ಹಿ ಈಸ್ ದಿ ಕಮಾಂಡರ್ ಇನ್ ಚೀಫ್, ಅವನು ಸೇನಾ ಪ್ರಮುಖ. ಬಟ್ ಸೈನ್ಯದ ರಕ್ಷಣೆ ಭೀಮನ ಮೇಲಿರುತ್ತೆ. ಇದನ್ನು ತಿಳ್ಕೊಂಡು ಈಗ ಅವನು ಹೇಳ್ತಾ ಇದ್ದಾನೆ, ಬಿಕಾಸ್ ಪಾಂಡವರ ಸೇನೆ ಈಸ್ ಬೀಯಿಂಗ್ ಪ್ರೊಟೆಕ್ಟೆಡ್ ಬೈ ದಿ ಭೀಮ, ವೆರಾಸ್ ನಮ್ಮ ಸೈನ್ಯವನ್ನು ರಕ್ಷಣೆ ಮಾಡ್ತಾ ಇರೋಂತಹವರು ಭೀಷ್ಮ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಅವನೇನವೇ ಭೀಷ್ಮರನ್ನು ಮತ್ತು ಭೀಮನನ್ನು ಹೋಲಿಕೆ ಮಾಡಿ ಅವನ ಮನಸ್ಸಿನ ಪ್ರಕಾರ ಭೀಮ ಲುಕ್ಸ್ ವೆರಿ ಸ್ಟ್ರಾಂಗ್ ಅನ್ನೋ ಅಭಿಪ್ರಾಯಕ್ಕೆ ಬಂದಂತೆ ತನ್ನ ಮನದಾಳದ ಮಾತುಗಳನ್ನು ಹೊರಗಡೆ ಹಾಕ್ತಾ ಇದ್ದಾನೆ. ಸೊ ಇನ್ಕ್ಲೂಡಿಂಗ್ ದ್ರೋಣಾಚಾರ್ಯ, ಅವನ ಸೇನೆಯಲ್ಲಿ ಅನೇಕ ಪ್ರಮುಖರ ಹೆಸರುಗಳನ್ನ ಏನು ಹೇಳಿದ ಅವರೆಲ್ಲರನ್ನ ಕುರಿತು ಆ ಯುದ್ಧ ಭೂಮಿನಲ್ಲಿ ಅವರೆಲ್ಲರನ್ನ ಉದ್ದೇಶಿಸಿ ದ್ರೋಣಾಚಾರ್ಯ ಮಾತನಾಡ್ತಾನೆ. ನೀವೆಲ್ಲ ಪ್ರಮುಖ ಸೇನಾಧಿಪತಿಗಳು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಅಂತಂದರೆ ನೀವು ಯಾವ ಜಾಗದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು ಅಂತ ನಿಮಗೆ ಒಂದು ಜಾಗವನ್ನು ನಿಗದಿಪಡಿಸಿದರೆ ಅಲ್ಲಿ ನಿಂತು ನೀವು ರಕ್ಷಣೆಯನ್ನು ಮಾಡಬೇಕು. ಸೊ ರಕ್ಷಣೆ ಮಾಡುವುದರ ಜೊತೆಗೆ ರಿಮೈನಿಂಗ್ ಇನ್ ಯುವರ್ ರೆಸ್ಪಾನ್ಸಿಬಲ್ ಪ್ಲೇಸಸ್ ಫ್ರಮ್ ವೇರ್ ಯು ಹ್ಯಾವ್ ಟು ಫೈಟ್, ಅದನ್ನು ನಿರ್ಧಾರ ಮಾಡಿ ನೀವೆಲ್ಲರೂ ಕೂಡ ಆಲ್ ಆಫ್ ಯು ಶುಡ್ ಫೋಕಸ್ ಆನ್ ಭೀಷ್ಮಾಚಾರ್ಯ, ಬಿಕಾಸ್ ಭೀಷ್ಮಾಚಾರ್ಯ ಈಸ್ ದಿ ಪ್ರೊಟೆಕ್ಟರ್ ಆಫ್ ಅವರ್ ಆರ್ಮಿ. ಸೊ ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು. ಸೊ ನೀವೆಲ್ಲ ಎಲ್ಲೆಲ್ಲಿ ಇದ್ದೀರಾ ಅಲ್ಲಿಂದ ನಿಮ್ಮೆಲ್ಲರ ಒಂದು ದೃಷ್ಟಿ ಭೀಷ್ಮಾಚಾರ್ಯರ ಮೇಲೆ ಇರಬೇಕು. ಯಾಕೆಂತಂದರೆ ಭೀಷ್ಮಾಚಾರ್ಯ ಹಿ ಈಸ್ ಅವರ್ ಪ್ರೊಟೆಕ್ಟರ್. ಸೊ ಅವ್ರನ್ನ ನಾವು ಉಳಿಸ್ಕೋಬೇಕು. ಸೊ ಅವ್ರನ್ನ ಉಳಿಸ್ಕೊಳ್ಳುವಂತಹ ಈ ನಿಮ್ಮ ಕರ್ತವ್ಯದಲ್ಲಿ ನೀವೆಲ್ಲ ನಿಮಗಾಗಿ ಯಾವ ಒಂದು ಜಾಗವನ್ನು ಕೊಟ್ಟಿದ್ದಾರೆ, ಎಲ್ಲಿ ನಿಂತು ನೀವು ಯುದ್ಧ ಮಾಡಬೇಕು ಅಂತ ಹೇಳಿದರೆ ಆ ಜಾಗದಲ್ಲಿ ನೀವು ನಿಂತು ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡ್ತಾ ಮಾಡ್ತಾ ಆಚಾರ್ಯ ಭೀಷ್ಮರನ್ನು ನೀವು ರಕ್ಷಿಸಬೇಕು. ಸೊ ಆಚಾರ್ಯ ಭೀಷ್ಮರನ್ನು ರಕ್ಷಿಸುವಂತಹ ಈ ನಿಮ್ಮ ಕರ್ತವ್ಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬೇಕಾದರೂ ಬರಬಹುದು. ಅವೆಲ್ಲವನ್ನ ಮೀರಿ ನೀವು ಆಚಾರ್ಯರನ್ನು ರಕ್ಷಣೆ ಮಾಡಬೇಕು. ಸೊ ಇಲ್ಲಿ ಅವನಿಗೆ ಭೀಮನನ್ನು ನೋಡಿದ ನಂತರದಲ್ಲಿ ಭೀಷ್ಮಾಚಾರ್ಯರ ಶಕ್ತಿಯ ಬಗ್ಗೆ ಅವನಿಗೆ ಒಂದು ರೀತಿಯ ಹೆದರಿಕೆ ಉಂಟಾಯಿತು. ಎಷ್ಟು ದೊಡ್ಡ ಸೈನ್ಯ ಕೌರವರ ಸೈನ್ಯ, ನಾರಾಯಣ ಸೈನ್ಯವೇ ಅವ್ರ ಜೊತೆ ಇದೆ, 11 ಅಕ್ಷೋಹಿಣಿ ಸೈನ್ಯ. ದಟ್ ಇಟ್ ಸೆಲ್ಫ್ ಈಸ್ ಎ ವೆರಿ ಹ್ಯೂಜ್ ಆರ್ಮಿ. ಜೊತೆಗೆ ಅಷ್ಟು ದೊಡ್ಡ ಸೈನ್ಯದ ರಕ್ಷಣೆಯನ್ನು ಸ್ವತಃ ಭೀಷ್ಮಾಚಾರ್ಯ, ಹಿ ಈಸ್ ದಿ ಪಿತಾಮಹ ಆಫ್ ದಿ ಕುರುವಂಶ, ದ ಚೀಫ್ ಆಫ್ ಕುರುವಂಶ, ಎ ಗ್ರೇಟ್ ವಾರಿಯರ್. ಅವರೇ ಈ ಒಂದು ಎಂಟೈರ್ ಕೌರವ ಸೇನೆಯ ರಕ್ಷಣೆಯನ್ನು ತಗೊಂಡಿದ್ದಾರೆ ಅಂತಂದಾಗ ಅವರ ಆ ಒಂದು ಗ್ರೇಟ್ನೆಸ್ಸು, ಅವರ ಸ್ಟ್ರೆಂತನ್ನು ಇವನು ತಿಳ್ಕೋಬೇಕಾಗಿತ್ತು. ಆದರೆ ಇವನು ಮಾಡಿದ ದೊಡ್ಡ ತಪ್ಪು ಏನು ಅಂತಂದರೆ ಕೌರವರ ಸೇನೆಯನ್ನು ಪರ್ಯಾಪ್ತಮ್ ಅಂತ ಕರೆದಿದ್ದೇನೆ. ಇಟ್ ಈಸ್ ವೆರಿ ಲಿಮಿಟೆಡ್.
ಸೊ ಅದು ಬಹಳ ಸಣ್ಣ ಸೈನ್ಯವೇ ಆಗಿದ್ರೂ ಕೂಡ, ಅಷ್ಟು ಸಣ್ಣ ಸೈನ್ಯವೇ ಆಗಿದ್ರೂ ಕೂಡ ಆ ಸೈನ್ಯಕ್ಕೆ ಭೀಮಾ ಈಸ್ ಪ್ರೊಟೆಕ್ಟಿಂಗ್, ಭೀಮಾ ಈಸ್ ದಿ ಪ್ರೊಟೆಕ್ಟರ್. ಸೊ ನ್ಯಾಚುರಲಿ ಭೀಮಾ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತಂದ ಮೇಲೆ ಮೇ ಬಿ ಪಾಂಡವ ಸೈನ್ಯ ಈಸ್ ವೆರಿ ಸ್ಟ್ರಾಂಗ್. ಸೊ ಈ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಯಾಕೆ ಬಂತು ಅಂತಂದರೆ, ಪಾಂಡವರ ಸೇನೆಯ ರಕ್ಷಣೆಯನ್ನು ಹೊತ್ತಿದಂತಹ ಭೀಮ ಹಾಗೂ ಕೌರವರ ಸೇನೆಯ ರಕ್ಷಣೆಯನ್ನು ಹೊತ್ತಂತಹ ಭೀಷ್ಮ, ಅವರಿಬ್ಬರ ಮಧ್ಯೆ ಬಿಟ್ವೀನ್ ಭೀಮ ಆ್ಯಂಡ್ ಭೀಷ್ಮ ಅವರಿಬ್ಬರಲ್ಲಿ ಯಾರು ಉತ್ತಮರು ಅನ್ನುವ ತರ್ಕವನ್ನು ತನ್ನ ಮನಸ್ಸಿಗೆ ತಂದುಕೊಂಡಿದ್ದಾನೆ. ಹೀಗಾಗಿ ಅವನಿಗೆ ಭೀಮನ ಮೇಲೆ, ಅವನ ಶಕ್ತಿಯ ಮೇಲೆ ಹೆಚ್ಚು ನಂಬಿಕೆ ಇದೆ, ಆದರೆ ಭೀಷ್ಮ ಪಿತಾಮಹರ ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ತನ್ನ ಸೈನ್ಯದಲ್ಲಿ ಯುದ್ಧಕ್ಕಾಗಿ ಸಜ್ಜಾಗಿ ನಿಂತಿರುವಂತಹ ಎಲ್ಲ ಸೇನಾಧಿಪತಿಗಳನ್ನು ಉದ್ದೇಶಿಸಿ, ಇನ್ಕ್ಲೂಡಿಂಗ್ ದಿ ದ್ರೋಣಾಚಾರ್ಯ, ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡುವುದರ ಜೊತೆಗೆ ಆಚಾರ್ಯ ಭೀಷ್ಮರಿಗೆ ಹೆಚ್ಚು ರಕ್ಷಣೆಯನ್ನು ಕೊಡಬೇಕು. ನೀವು ಯಾವುದೇ ಕಾರಣಕ್ಕೂ ಕೂಡ ಆಚಾರ್ಯ ಭೀಷ್ಮರಿಗೆ ತೊಂದರೆ ಆಗಬಾರ್ದು. ಇಟ್ ಈಸ್ ಯುವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಸೊ ಆಚಾರ್ಯ ಭೀಷ್ಮನನ್ನು ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರತಿರೋಧ ಬರಬಹುದು, ಅನೇಕ ಅಡ್ಡಿ ಆತಂಕಗಳು ಬರಬಹುದು. ಅವೆಲ್ಲವನ್ನ ಮೀರಿ ನೀವು ಆಚಾರ್ಯ ಭೀಷ್ಮರ ರಕ್ಷಣೆ ಮಾಡಬೇಕಾಗತ್ತೆ. ಸೊ ಹೀಗೆ ಬಿಕಾಸ್ ಆಫ್ ದಿ ಫಿಯರ್, ಭೀಷ್ಮರ ಶಕ್ತಿಯ ಮೇಲೆ ಅವನಿಗೆ ಒಂದು ರೀತಿಯ ನಂಬಿಕೆ ಕಡಿಮೆ ಆಗಿ ಭೀಮನನ್ನು ನೋಡಿ ಹೆದರಿ ಅವನು ಇಲ್ಲಿ ತನ್ನ ಸೇನೆಯಲ್ಲಿ ಒಂದು ರಾಜಾಜ್ಞೆಯನ್ನೇ ಹೊರಡಿಸ್ತಾನೆ. ಸೊ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳಿ ಅಂತ ಇದು. ಸೊ ಇಲ್ಲಿ ಕೌರವರ ಸೇನೆಗೆ ಭೀಷ್ಮ ಇಸ್ ದಿ ಕಮಾಂಡರ್ ಇನ್ ಚೀಫ್ ಅಂತಂದಾಗ ಎಲ್ಲರೂ ಕೂಡ ಭೀಷ್ಮನ ಮಾತನ್ನು ಅನುಸರಿಸಬೇಕು, ನಾಟ್ ದಿ ವರ್ಡ್ಸ್ ಆಫ್ ದುರ್ಯೋಧನ. ಬಟ್ ಇಲ್ಲಿ ದುರ್ಯೋಧನ ಐ ಆಮ್ ಎ ಕಿಂಗ್, ನಾನೊಬ್ಬ ರಾಜ ಅನ್ನುವ ದರ್ಪದಿಂದ ಸರ್ವಾಧಿಕಾರಿಯಂತೆ ಈ ಯುದ್ಧ ಭೂಮಿನಲ್ಲಿ ಆ ಎಲ್ಲ ಸೇನಾಧಿಪತಿಗಳನ್ನು ಇನ್ಕ್ಲೂಡಿಂಗ್ ಹಿಸ್ ಗುರು ದಿ ದ್ರೋಣಾಚಾರ್ಯ ಅವ್ರಿಗೂ ಕೂಡ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು. ಯುದ್ಧವನ್ನು ಮಾಡುವುದರ ಜೊತೆಗೆ ನಿಮ್ಮೆಲ್ಲರ ಸಂಪೂರ್ಣವಾಗಿ ಗಮನ ಯಾರ ಮೇಲೆ ಇರಬೇಕು ಅಂತಂದರೆ ಆಚಾರ್ಯ ಭೀಷ್ಮ ಪಿತಾಮಹರ ಮೇಲೆ ನಿಮ್ಮ ದೃಷ್ಟಿ ಇರಬೇಕು. ಯಾವುದೇ ಕಾರಣಕ್ಕೂ ಅವರಿಗೆ ಪೆಟ್ಟಾಗಬಾರ್ದು, ಅವರಿಗೆ ಹಾನಿ ಆಗಬಾರ್ದು. ಅವರೆಲ್ಲರ ರಕ್ಷಣೆ ನಿಮ್ಮ ಜವಾಬ್ದಾರಿ. ಸೊ ಈ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ನೀವೇ ನಿವಾರಿಸ್ಕೋಬೇಕು. ಯು ಹ್ಯಾವ್ ಟು ಫೈಟ್ ಆ್ಯಂಡ್ ಸೇವ್ ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಭೀಷ್ಮ ಪಿತಾಮಹ ಅಂತ ಹೇಳಿ ಒಂದು ಯುದ್ಧ ಭೂಮಿನಲ್ಲಿ ರಾಜಾಜ್ಞೆಯನ್ನು ಹೊರಡಿಸ್ತಾನೆ. ಸೊ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ಅಧಿಪತಿ ಅವರೆಲ್ಲ ತಮ್ಮ ತಮ್ಮ ಸ್ಥಳದಲ್ಲೇ ಇದ್ಕೊಂಡು ಬಹಳ ಶಿಸ್ತಿನಿಂದ ಯುದ್ಧ ಮಾಡಬೇಕು. ಜೊತೆಗೆ ನೀವೆಲ್ಲರೂ ಸೇರಿ ಪೂಜ್ಯರಾದ ಭೀಷ್ಮ ಪಿತಾಮಹರನ್ನು ರಕ್ಷಿಸಬೇಕು. ಸೊ ಈ ವಿಷಯದಲ್ಲಿ ಎಷ್ಟೇ ತೊಂದರೆಗಳು ಬರಬಹುದು, ಬಂದರೂ ಕೂಡ ಅದಕ್ಕಾಗಿ ನೀವು ಹಿಂಜರಿಬಾರದು. ಸೊ ಇದು ದುರ್ಯೋಧನನ ಮಾತುಗಳು. ಬಟ್ ಎವ್ರಿಬಡಿ ನೋಸ್ ದಟ್ ಭೀಷ್ಮ ಈಸ್ ವೆರಿ ವೆರಿ ಪವರ್ಫುಲ್. ಸೊ ಇವನು ರಾಜಾಜ್ಞೆಯನ್ನೇನೋ ಹೊರಡಿಸ್ತಾನೆ ಯುದ್ಧ ಕ್ಷೇತ್ರದಲ್ಲಿ, ಯುದ್ಧ ಭೂಮಿನಲ್ಲಿ, ಬ್ಯಾಟಲ್ ಫೀಲ್ಡಲ್ಲಿ ಒಂದು ದರ್ಪದಿಂದ ತಾನೊಬ್ಬ ಸರ್ವಾಧಿಕಾರಿ ಅಂತ ಹೇಳಿ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅವರೆಲ್ಲರನ್ನ ಕುರಿತು ಇವನು ಮಾತನಾಡಿದ್ದಾನೆ. ಆದರೆ ಹೆದರಿಕೆ ಇರೋದು ಕೇವಲ ದುರ್ಯೋಧನಲ್ಲಿ ಮಾತ್ರ. ದುರ್ಯೋಧನನ್ನ ಹೊರತುಪಡಿಸಿದ್ರೆ ಇನ್ಯಾರಲ್ಲೂ ಕೂಡ ಭೀಷ್ಮ ಪಿತಾಮಹರ ಬಗ್ಗೆ ಅಪನಂಬಿಕೆ ಇಲ್ಲ. ಸೊ ಅಲ್ಲಿ ಸೇರಿರುವಂತಹ ಎಲ್ಲ ಅಧಿಪತಿಗಳಿಗೂ ಗೊತ್ತು ದಿಸ್ ಭೀಷ್ಮ ಪಿತಾಮಹ ಈಸ್ ವೆರಿ ಸ್ಟ್ರಾಂಗ್. ಅಷ್ಟು ಸುಲಭವಾಗಿ ಭೀಷ್ಮರನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಭೀಷ್ಮರನ್ನ ಮೀರಿ ಶತ್ರು ಸೇನೆ ನಮ್ಮ ಸೈನ್ಯಕ್ಕೆ ಒಳಗಡೆ ಬರೋಕ್ಕಾಗೋದಿಲ್ಲ. ಬಿಕಾಸ್ ಹೀ ಈಸ್ ಪ್ರೊಟೆಕ್ಟಿಂಗ್. ಆಚಾರ್ಯ ಭೀಷ್ಮ ಈಸ್ ದೇರ್, ಹೀ ಈಸ್ ಪ್ರೊಟೆಕ್ಟಿಂಗ್. ಅಂಡ್ ಭೀಷ್ಮರನ್ನು ಅಷ್ಟು ಸುಲಭವಾಗಿ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹದ್ದು ದುರ್ಯೋಧನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲರಿಗೂ ಕೂಡ ಭೀಷ್ಮರ ಬಗ್ಗೆ ಕಾನ್ಫಿಡೆನ್ಸ್ ಇದೆ.
ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ದುರ್ಯೋಧನನಿಗೆ ಭೀಷ್ಮರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಈ ಕಾರಣದಿಂದ ಅವನು ಬ್ಯಾಟಲ್ ಫೀಲ್ಡಲ್ಲಿ ಒಂದು ದೊಡ್ಡ ರಾಜಾಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ. ಸೊ ಇನ್ನೊಂದು ಏನು ಅಂತಂದರೆ, ಬಿಕಾಸ್ ಆಚಾರ್ಯ ಭೀಷ್ಮ ಈಸ್ ದಿ ಕಮಾಂಡರ್ ಇನ್ ಚೀಫ್ ಫಾರ್ ದಿ ಕೌರವ ಸೇನೆ, ದೇಶದ ಬೇರೆ ಬೇರೆ ಭಾಗಗಳಿಂದ ಅನೇಕ ಕ್ಷತ್ರಿಯ ವೀರರು, ರಾಜ ಮಹಾರಾಜರುಗಳೆಲ್ಲರೂ ಕೂಡ ಕೌರವರೊಂದಿಗೆ ಸೇರಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಬಿಕಾಸ್ ಆಚಾರ್ಯ ಭೀಷ್ಮ ಇಸ್ ಫೈಟಿಂಗ್ ಅಗೇನ್ಸ್ಟ್ ದಿ ಪಾಂಡವಾಸ್. ಒಂದು ವೇಳೆ ನಾವು ಪಾಂಡವರ ಪಕ್ಷ ಸೇರಿಕೊಂಡ್ರೆ ಭೀಷ್ಮಾಚಾರ್ಯರು ನಮ್ಮನ್ನು ಕೂಡ ಬಿಡೋದಿಲ್ಲ, ನಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ. ಸೊ ನಾವು ಅಟ್ಲೀಸ್ಟ್ ಕೌರವರ ಸೇನೆಯನ್ನು ಸೇರಿಕೊಂಡ್ರೆ ನಮಗೆ ಉಳಿಗಾಲ ಅನ್ನೋಂತಹದ್ದಿದೆ, ನಾವು ಬದುಕಿ ಉಳ್ಕೋಬಹುದು. ಬಟ್ ನಾವೇನಾದರೂ ಪಾಂಡವರ ಸೇನೆಯನ್ನು ಸೇರ್ಕೊಂಡ್ಬಿಟ್ರೆ, ಅವರ ಪಕ್ಷವನ್ನು ವಹಿಸಿ ಯುದ್ಧವನ್ನು ಮಾಡಿದ್ರೆ ಭೀಷ್ಮಾಚಾರ್ಯರು ನಮ್ಮನ್ನು ಬಿಡೋದಿಲ್ಲ, ನಮ್ಮನ್ನು ಕೊಂದು ಹಾಕ್ತಾರೆ. ಆದ್ದರಿಂದ ಗೆಲ್ಲುವ ಪಕ್ಷದಲ್ಲಿ ನಾವಿರಬೇಕು ಅಂತ ಹೇಳಿ ಅನೇಕ ರಾಜ ಮಹಾರಾಜರುಗಳು, ಕ್ಷತ್ರಿಯ ವೀರರು ಅವರೆಲ್ಲ ಬಂದು ಕೌರವರ ಸೇನೆಯಲ್ಲಿ ಇದ್ದು ಯುದ್ಧವನ್ನು ಮಾಡ್ತಾರೆ. ಸೊ ಇಲ್ಲಿವರೆಗೆ ದುರ್ಯೋಧನ ಒಂದೇ ಸಮನೆ ಮಾತನಾಡ್ತಾ ಇರುವಂತಹದ್ದನ್ನು ಭೀಷ್ಮ ಪಿತಾಮಹ ತಾವಿರುವ ಸ್ಥಳದಿಂದಲೇ ಇವೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲವನ್ನ ಸಂಜಯ ಧೃತರಾಷ್ಟ್ರನಿಗೆ ನರೇಟ್ ಮಾಡ್ತಾ ಇದ್ದಾನೆ. ಸೊ ದುರ್ಯೋಧನನ ಮನಸ್ಸಿನಲ್ಲಿ ಉಂಟಾದಂತಹ ಆತಂಕ, ಹೆದರಿಕೆ ಮತ್ತು ಅವನು ಹೇಗೆ ಹೌ ಹಿ ಈಸ್ ಬಿಹೇವಿಂಗ್ ಇನ್ ದಿ ಬ್ಯಾಟಲ್ ಫೀಲ್ಡ್, ಹೇಗೆ ಅಲೆದಾಡ್ತಾ ಇದ್ದಾನೆ, ಹೇಗೆ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಮತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದಾನೆ. ಇಲ್ಲಿ ಹೋರಾಡಬೇಕು ಅಂತ ಬಂದಿರುವಂತಹ ಈ ಎಲ್ಲ ಸೈನಿಕರಲ್ಲಿ ಅವನು ಧೈರ್ಯವನ್ನು ಹುಟ್ಟುಹಾಕ್ತಾ ಇಲ್ಲ, ಒಂದು ರೀತಿಯಲ್ಲಿ ಭಯವನ್ನೇ ಹುಟ್ಟು ಹಾಕ್ತಾ ಇದ್ದಾನೆ. ಸೊ ಅವನು ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ದಾನೆ ಎನ್ನುವಂತಹದ್ದು ಆಚಾರ್ಯ ಭೀಷ್ಮರಿಗೆ ಗಮನಕ್ಕೆ ಬಂದಿದೆ. ಸೊ ಭೀಷ್ಮ ಪಿತಾಮಹರು ಯಾವ ಜಾಗದಲ್ಲಿದ್ದರೋ ಆ ಜಾಗದಿಂದಲೇ ಈ ದುರ್ಯೋಧನನ ಈ ಎಲ್ಲ ವರ್ತನೆಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಸೊ ಇದನ್ನು ಹೀಗೆ ಕಂಟಿನ್ಯೂ ಮಾಡಿದ್ರೆ ಯುದ್ಧವನ್ನು ನಾವೇ ಬಿಟ್ಕೊಟ್ಟಂಗಾಗೋಗುತ್ತೆ. ಯಾಕೆಂತಂದರೆ ಎಲ್ಲರಲ್ಲಿ ಇರುವಂತಹ ಉತ್ಸಾಹವನ್ನು ಇವನು ಹಾಳು ಮಾಡ್ತಾ ಇದ್ದಾನೆ ದುರ್ಯೋಧನ. ಸೊ ಈ ಕ್ಷಣದಲ್ಲಿ ಏನಾದರೂ ಒಂದು ವಿಚಾರವನ್ನು ಸರಿಯಾಗಿ ನಾನು ಮಾಡದೆ ಹೋದರೆ ಇಲ್ಲಿ ಸೊ ಇದು ಮತ್ತೊಂದು ಪರಿಣಾಮವನ್ನು ತಗೋಬೋದು ಅಂತ ಹೇಳಿ ಭೀಷ್ಮ ಪಿತಾಮಹಂಗೆ ಗೊತ್ತಾಗತ್ತೆ. ಓಹೋ, ಇದೆಲ್ಲ ಬಿಕಾಸ್ ದೆರ್ ಈಸ್ ಅ ಫಿಯರ್ ಇನ್ ದಿ ಮೈಂಡ್ ಆಫ್ ದುರ್ಯೋಧನ, ದಟ್ ಈಸ್ ವೈ ಹಿ ಈಸ್ ಟಾಕಿಂಗ್, ವೈ ಹಿ ಈಸ್ ಬಿಹೇವಿಂಗ್ ಲೈಕ್ ದಿಸ್ ಅಂತಂದರೆ ಬಿಕಾಸ್ ದೆರ್ ಈಸ್ ಅ ಫಿಯರ್ ಇನ್ ದಿ ಮೈಂಡ್ ಆಫ್ ದುರ್ಯೋಧನ. ಸೊ ತನ್ನ ಮನಸ್ಸಿನಲ್ಲಿ ಆದಂತಹ ಹೆದರಿಕೆಯನ್ನು ಅವನು ಈ ರೀತಿ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಬಿಕಾಸ್ ಆಫ್ ದಿಸ್ ಬೇರೆ ಉಳಿದೆಲ್ಲ ಸೈನಿಕರಲ್ಲೂ ಕೂಡ ಭಯದ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದಾನೆ. ಸೊ ಆ್ಯಸ್ ಎ ಕಮಾಂಡರ್ ಇನ್ ಚೀಫ್ ಆಫ್ ದಿ ಕೌರವ ಆರ್ಮಿ ಐ ಹ್ಯಾವ್ ಟು ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ. ಈ ಸಮಯದಲ್ಲಿ ನಾನು ಈ ಪರಿಸ್ಥಿತಿಯನ್ನು ನಾನು ಸರಿಯಾಗಿ ನಿಭಾಯಿಸಬೇಕು. ಇಲ್ಲ ಅಂತಂದರೆ ಆ್ಯಸ್ ಎ ಕಮಾಂಡರ್ ಇನ್ ಚೀಫ್ ಅಂತಂದಾಗ ನಾನು ಆ ಒಂದು ಪದವಿಗೆ ಗೌರವವನ್ನು ಕೊಟ್ಟಂಗಾಗೋದಿಲ್ಲ. ಸೊ ಭೀಷ್ಮ ಪಿತಾಮಹ ಈಗ ದುರ್ಯೋಧನಿಗೆ ಸಮಾಧಾನವಾಗುವಂತೆ ಮಾಡಬೇಕು. ಸೊ ಈಗ ಭೀಷ್ಮ ಪಿತಾಮಹ ವಾಟ್ ಹ್ಯಾಸ್ ಟು ಬಿ ಡನ್ ಇನ್ ದಿ ವಾರ್ ಫೀಲ್ಡ್ ರೈಟ್ ನೌ ದಟ್ ಹಿ ಈಸ್ ಗೋಯಿಂಗ್ ಟು ಡೂ. ಎಲ್ಲ ಅಬ್ಸರ್ವ್ ಮಾಡಿದ್ದಾನೆ ದುರ್ಯೋಧನ ಏನೇನು ಮಾಡ್ತಾ ಇದ್ದಾನೆ, ಇಲ್ಲಿ ಎಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇದಕ್ಕೊಂದು ಪೂರ್ಣ ವಿರಾಮವನ್ನು, ಒಂದು ತೆರೆಯನ್ನು ಎಳಿಬೇಕು. ಇಲ್ಲ ಅವನು ಹೀಗೆ ಕಂಟಿನ್ಯೂ ಆಗೋದು ಬಿಟ್ಟರೆ ಎಲ್ಲ ಸೈನಿಕರ ಮನಸ್ಸಿನಲ್ಲಿ ಅವನು ಭಯವನ್ನು ಸೃಷ್ಟಿ ಮಾಡ್ತಾನೆ. ಸೊ ಇಟ್ ಈಸ್ ನಾಟ್ ಗುಡ್. ಸೊ ಆ್ಯಸ್ ಎ ಕಮಾಂಡರ್ ಇನ್ ಚೀಫ್, ಆ್ಯಸ್ ಎ ಚೀಫ್ ಆಫ್ ದಿಸ್ ಆರ್ಮಿ, ಐ ಶುಡ್ ಡೂ ಸಮಥಿಂಗ್. ಲೆಟ್ ಮೀ ಡೂ something. So what he will do, that we will see the next class. Om Purnamadah Purnamidam Purnat Purnamudachyate Purnasya Purnamadaya Purnameva Vashishyate
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.